ಯಾಕಂದರೆ ಯಾರು ನಿಜವಾಗಿ ಆ ಕನ್ನಡ ಭಾಷೆಗೋಸ್ಕರ ಒಂದು ಅಳಿಲು ಸೇವೆ ಮಾಡ್ತಾ ಇದ್ದಾರೆ, ಹೋರಾಡ್ತಿದ್ದಾರೆ, ನನ್ನಂಥ ಅದೆಷ್ಟೋ ಲೇಖಕರು, ಯಾವ ಸಹಾಯ ಕೂಡ ಸಿಗ್ತಾ ಇಲ್ಲ ಸರ್ಕಾರದಿಂದ. ಕನ್ನಡ ಪುಸ್ತಕಗಳಿಗೆ ಓದುಗರು ಸಿಗ್ತಾ ಇಲ್ಲ ಇವತ್ತಿನ ಕಾಲದಲ್ಲಿ, ಇಷ್ಟು ದೊಡ್ಡ ಕರ್ನಾಟಕದಲ್ಲಿ. ನನ್ನ ಯಾರಾದರೂ ಇಷ್ಟದ ಸಾಹಿತಿ ಯಾರಾದರೂ ಇದ್ದರೆ ಖಂಡಿತ ರವಿ ಬೆಳಗೆರೆ. ಈಗದ ಒಂದು ಕಾಲಘಟ್ಟದಲ್ಲಿ ನಾನು ಯಾರಾದರೂ ಲೇಖಕರಾಗಬೇಕು ಅಂತ ಹೇಳಿದರೆ ಬಹುಶಃ ಹೇಳ್ತೇನೆ, ಬೇಡ, ನೀನು ಬೇರೆ ಏನಾದ್ರು ಚೂಸ್ ಮಾಡು. ನಮಸ್ಕಾರ ವೀಕ್ಷಕರೇ, ಧ್ವನಿಕಾ ಸ್ಟುಡಿಯೋಗೆ ಸ್ವಾಗತ. ಯಾವುದೇ ಒಂದು ಕಾಲ್ಪನಿಕ ಕಥೆ ಇರ್ಬೋದು ಅಥವಾ ಪಾತ್ರ ಇರ್ಬೋದು, ಅದನ್ನು ಬರವಣಿಗೆಯ ಮೂಲಕ ಜೀವ ಕೊಡುವವರು ಲೇಖಕರು. ಬನ್ನಿ, ಇವತ್ತು ನಮ್ಮೊಂದಿಗೆ ಇರುವ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತೆ ಲೇಖಕಿ ಸೌಮ್ಯ ಪುತ್ರನವರು ನಮ್ಮೊಂದಿಗಿದ್ದಾರೆ. ಅವರನ್ನು ಮಾತಾಡಿಸೋಣ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಿಮಗೆ ಮೊದಲು ಬರಿಬೇಕು ಅಂತ ಯಾವಾಗ ಅನಿಸ್ತು? ಚಿಕ್ಕಂದಿನಿಂದ ಬರಿತಿತ್ತು, ಬಿಸಾಡ್ತಿತ್ತು. ಅದನ್ನು ತೆಗೆದಿಟ್ಟು ಅದನ್ನೊಂದು ಪುಸ್ತಕ ರೂಪ ಕೊಡಬೇಕು ಅನ್ನುವಂಥದ್ದು ಎಲ್ಲ ಅಷ್ಟೆಲ್ಲ ಪ್ರಬುದ್ಧತೆ ಇರಲಿಲ್ಲ ಆವಾಗ. ಶಾಲಾ ಜೀವನ, ಮಕ್ಕಳಾಟಿಗೆ. ಆಮೇಲೆ ಸ್ಕೂಲಿಂಗ್ ಆದಮೇಲೆ ಕಾಲೇಜ್, ಆಮೇಲೆ ಆಫೀಸ್ ವರ್ಕ್, ಹೀಗೆಲ್ಲ ಬ್ಯುಸಿ ಆಗ್ತಾ ಹೋಯಿತು. ಮನೆ, ಮಗು, ಇಂಥದ್ದೆಲ್ಲ ಸಂಸಾರ. ಹಾಗಾಗಿ ಅದಕ್ಕೆಲ್ಲ ಸಮಯ ಸಿಕ್ಕಿರಲಿಲ್ಲ. ಆಮೇಲೆ ಕೊನೆಗೆ 2012-13 ಹಾಗೆ ಒಂದು ಕಥೆ ಕಾದಂಬರಿಗಳನ್ನು ಬರೆಯುವ ಅಂಥೇಳಿ, ಅಂದರೆ ಒಂಚೂರು ಮನೆಯಲ್ಲಿ ಒಂಚೂರು ಸ್ವಲ್ಪ ಸಮಯ ಹೊಂದಿಸ್ಕೊಂಡು ಬರೆಯುವಂಥದ್ದೊಂದು ಪ್ರಯತ್ನ ಮಾಡಿ, ಅದು ಜನರ ಮೆಚ್ಚುಗೆ ಗಳಿಸಿದ ಕಥೆ ಏನಿತ್ತು. ಅದರ ನಂತರ ಒಂದು ಪ್ರೇರಣೆ ಸಿಕ್ಕಿತ್ತು ಅಲ್ಲಿಂದಲೇ, ಯಾಕೆ ಈ ಒಂದು ಹವ್ಯಾಸವನ್ನು ಮುಂದುವರಿಸ್ಕೊಂಡು ಹೋಗಬಾರ್ದು ಅಂತ. ಹಾಗಾದರೆ ನಿಮ್ಮ ಮೊದಲು ಬರವಣಿಗೆಗೆ ಮೊದಲು ಪ್ರೋತ್ಸಾಹ ಕೊಟ್ಟವರು ಯಾರು? ನನ್ನ ಓದುಗರೇ. ಅದು ನನ್ನ ಫ್ಯಾಮಿಲಿಯಿಂದ ಇರ್ಬೋದು, ನನ್ನ ಕೆಲವು ಫ್ರೆಂಡ್ಸ್ ಇರ್ಬೋದು, ಒಟ್ಟಾರೆ ಹೇಳೋದಾದ್ರೆ ನನ್ನ ಓದುಗ ಮಿತ್ರರು. ಅವರ ಒಂದು ಅಭಿಪ್ರಾಯವನ್ನು ಕೇಳಿದ ಮೇಲೆ ನನಗನ್ಸಿದ್ದು, ಓಕೆ, ನನ್ನಲ್ಲೂ ಒಂದು ಹಾಗಾದರೆ ಬರೆಯುವಂಥ ಶಕ್ತಿ ಉಂಟು, ಅದು ಒಬ್ಬ ಓದುಗನನ್ನು ಹಿಡ್ಕೊಂಡಿಡುವಂತಹ ಒಂದು ಶಕ್ತಿ ಆ ಬರವಣಿಗೆಗುಂಟು ಅಂತ ಅವರಿಂದಲೇ ಗೊತ್ತಾದದ್ದು. ನಿಮಗೆ ಈಗ ಬರಿತಿದ್ರೆ ಅಂತ ಹೇಳಿದ್ರಿ, ಆದರೆ ಲೇಖಕಿ ಆಗಬೇಕಂತ ಪ್ರೇರಣೆ ನೀಡಿದ್ದೆ ಅಂತ? ನಾನಾಗಲೇ ಹೇಳಿದಾಗೆ ಏನೋ ಒಂದು ಹವ್ಯಾಸ ಅಂತ ನಾನು ಬರೆದೆ. ಒಂದಿಷ್ಟು ನನ್ನ ವೈಯಕ್ತಿಕ ಸಮಸ್ಯೆಗಳಲ್ಲಿದ್ದು ಅದರಿಂದ ಹೊರಗೆ ಬರುವ ಒಂದು ಕಾರಣಕ್ಕೋಸ್ಕರ ಮನಸ್ಸನ್ನೊಂದು ಎಲ್ಲಾದರೂ ಕೇಂದ್ರೀಕೃತ ಮಾಡಬೇಕು, ಏನಾದರೂ ಸಮಥಿಂಗ್ ಪ್ರೊಡಕ್ಟಿವ್ ಮಾಡಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ಬರವಣಿಗೆಯಲ್ಲಿ ತೊಡಗಿಸ್ಕೊಂಡದ್ದು. ಆದರೆ ಅದು ಜನಮೆಚ್ಚುಗೆ ಯಾವಾಗ ಗಳಿಸ್ಕೊಂಡಿತ್ತು ಆವಾಗ ಅನಿಸಿತು, ಯಾಕೆ ಇದನ್ನೊಂದು ನಾನು ಒಂದು ಗಂಭೀರವಾಗಿ ತಗೊಂಡು ಯಾಕೆ ಇದರ ಟುವರ್ಡ್ಸ್ ನಾನು ಕೆಲಸ ಮಾಡಬಾರ್ದು ಅಂಥೇಳಿ. ಆಮೇಲೆ ಅದನ್ನೊಂದು ಇವತ್ತಿಗೆ ಅದು 12 ಪುಸ್ತಕ ಬರೆದಂಥದ್ದು, ಆ ಮಟ್ಟಿಗೆ ಅದು ಬೆಳೆದು ನಿಂತಿದೆ ಆ ಒಂದು ಹವ್ಯಾಸ. ಈಗ 12 ಪುಸ್ತಕ ಅಂದರೆ ಮೊದಲು ಬರೆದ ಪುಸ್ತಕ ಯಾವುದು? ಅದು ಎಷ್ಟು ಕಷ್ಟ ಆಗಿತ್ತು? ಮೊದಲು ಬರೆದದ್ದು ಹಿರಿಮನೆ ಎಸ್ಟೇಟ್ ಅಂತ. ಕಷ್ಟ ತುಂಬ ಆಗಿತ್ತು. ಯಾಕಂತ ಹೇಳಿದರೆ, ನಾನು ಆಗಲೇ ಹೇಳಿದೆ ವೈಯಕ್ತಿಕ ಸಮಸ್ಯೆ ಅಂಥೇಳಿ. ನನಗೊಂದು ಕಣ್ಣಿನ ಸಮಸ್ಯೆ ಶುರುವಾಗಿತ್ತು. ಹಾಗಾಗಿ ಓದಲಿಕ್ಕೆ ಬರೀಲಿಕ್ಕೆ ಆಗದಂತಹ ಒಂದು ಕಷ್ಟಕರವಾದಂತಹ ಒಂದು ಪರಿಸ್ಥಿತಿ. ಹಾಗೆ ಬರೀತಿದ್ದೆ ಎಲ್ಲೋ ಹಿಂದಕ್ಕೆ, ಅದನ್ನು ಓದಬೇಕಾದ್ರೂ ಓದಲಿಕ್ಕೆ ಆಗ್ತಾ ಇರಲಿಲ್ಲ. ಬರೆಯುವಾಗ ಕೂಡ ಈಗ ಕನ್ನಡ ಅಂತ ಬರೆದ್ರೆ ಬರೆದು ಅಡಿ ಒತ್ತು ಎಷ್ಟೋ ಸಾರಿ ನಾದ ಮೇಲೆ ಬೀಳ್ತಾಯಿತ್ತು, ಇಲ್ಲರೆ ನಾಗಿಂದ ತುಂಬ ಕೆಳಗೆ ಬೀಳ್ತಾಯಿತ್ತು. ಇಂಥದ್ದೆಲ್ಲ ಸಮಸ್ಯೆಗಳು, ಇನಿಷಿಯಲ್ ಹಿಕಪ್ಸ್ ಅಂತ ಏನಿರ್ತದೆ ಅದೆಲ್ಲ ಇತ್ತು. ಅದೊಂದು ದೊಡ್ಡ ಸವಾಲು ನಾನು ಎದುರಿಸಿದಂಥದ್ದು. ನೀವೀಗ ಹೇಳಿದ್ರಿ ಹಿರಿಮನೆಯ ತೋಟ ನೀವು ಮೊದಲು ಬರೆದ ಪುಸ್ತಕ, ಹಿರಿಮನೆ ಎಸ್ಟೇಟ್ ಮೊದಲು ಬರೆದ ಪುಸ್ತಕ ಅಂತ. ಅದು ಯಾವ ಜೋನರದ್ದು ಪುಸ್ತಕ? ಅಂದರೆ ನೀವು ಒಂದೇ ರೀತಿ ಜೋನರಲ್ಲಿ ಬರಿತಿದ್ರಾ ಅಥವಾ ಬೇರೆ ಬೇರೆ ಜೋನರಲ್ಲಿ ಟ್ರೈ ಮಾಡಿದ್ದೀರಾ? ನನಗೆ ಮೊದಲಿಂದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಹೇಳಿದರೆ, ನನ್ನ ಆಸಕ್ತಿಯದ್ದು ಅಂತ ಹೇಳಿದರೆ, ಅದು ಈ ಪತ್ತೇದಾರಿ ಸಾಹಿತ್ಯ ಅಂತ ನಾವೇನು ಹೇಳ್ತೇವೆ ಅದು. ಈ ಪೊಲೀಸ್ ಇನ್ವೆಸ್ಟಿಗೇಷನ್, ಏನೋ ಒಂದು ಮರ್ಡರ್ ಮಿಸ್ಟ್ರಿ ಅಥವಾ ಏನೋ ಒಂದು ಟ್ರ್ಯಾಪಿಂಗ್ ಅಥವಾ ಏನೋ ಒಂದು ಸಸ್ಪೆನ್ಸ್, ಅದರ ಮೇಲೆ ಬರೆದುಕೊಂಡು ಹೋಗುವಂಥದ್ದು. ಅಂದರೆ ಕೊನೆಯವರೆಗೂ ಆ ಕುತೂಹಲವನ್ನು ಹಿಡಿದಿಡುವಂತಹ ಆ ರೀತಿಯ ಒಂದು ಬರವಣಿಗೆ. ಹಾಗಾಗಿ ಮೊದಲ ಪುಸ್ತಕ ಹಿರಿಮನೆ ಎಸ್ಟೇಟ್, ಅದೊಂದು ಮರ್ಡರ್ ಮಿಸ್ಟ್ರಿ. ಆಮೇಲೆ ಅದರ ನಂತರ ಕೂಡ ಯಾವಾಗ ಒಂದು ಹಿರಿಮನೆ ಎಸ್ಟೇಟ್ ಕ್ಲಿಕ್ ಆಯಿತು, ಯಾವಾಗ ಅದಕ್ಕೆ ಜನಮೆಚ್ಚುಗೆ ಬಂತು, ಅದು ಚಿತ್ರೀಕರಣ ಕೂಡ ಗೊಂಡಿದೆ. ಒಂದು ತೆಲುಗು ನಿಧಿಶ್ರೀ ಪ್ರೊಡಕ್ಷನ್ ಅಂತ ಹೇಳುವ ಒಂದು ಪ್ರೊಡಕ್ಷನ್ ಹೌಸ್, ಅದನ್ನು ತೆಲುಗಲ್ಲಿ ಚಿತ್ರೀಕರಣ ಕೂಡ ಮಾಡಿದರು. ಆಮೇಲೆ ಅದೇ ಒಂದು ಕಥಾವಸ್ತುವನ್ನು ತಗೊಂಡು ಆ ಮರ್ಡರ್ ಮಿಸ್ಟ್ರಿ ಅನ್ನುವಂಥದ್ರ ಮೇಲೆ ನಾನು ಉಳಿದ
ತುಂಬ ಕತೆಗಳನ್ನು ಹೇಳಿದೆ. ಆಮೇಲೆ ಒಂದು ವರ್ಸಟ್ಯಾಲಿಟಿ ಅನ್ನುವಂಥದ್ದು ಎಲ್ಲ ಫೀಲ್ಡಲ್ಲೂ ಇರಬೇಕು. ಈಗ ನಮ್ಮದು ಸಿಂಗಿಂಗ್ ಇರ್ಬೋದು, ಅಥವಾ ಡಾನ್ಸ್ ಇರ್ಬೋದು, ಬರವಣಿಗೆ ಇರ್ಬೋದು, ಒಂದೇ ಫಾರ್ಮ್ಗೆ ನಾವು ಅಂಟುಕೊಂಡಿರಬಾರ್ದು. ಹೌದೌದು. ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಕೈ ಆಡಿಸ್ಬೇಕು. ಹಾಗಾಗಿ ಆ ಒಂದು ಕಾರಣಕ್ಕೆ ನಾನು ಒಂದು ಪರಕಾಯ ಪ್ರವೇಶ ಅಂತ ಹೇಳುವ ಒಂದು ಕಥಾವಸ್ತುವಿನ ಮೇಲೆ ಒಂದು ವಂಶಧಾರ ಅಂತ ಹೇಳುವ ಒಂದು ಕಾದಂಬರಿ ಬರೆದೆ. ಆಮೇಲೆ ಲವ್ ಸ್ಟೋರೀಸ್ ಜನರಿಗೆ ಇಷ್ಟ ಆಗ್ತದೆ ಅಂತ ಹೇಳುವ ಕಾರಣಕ್ಕೊಂದು ಚಿಕ್ಕ ಲವ್ ಸ್ಟೋರಿ, ಅದು ಬೆಳ್ಳಿ ಸೀಮೆಯ ರೈಲ್ವೆ ಸ್ಟೇಷನ್ ಅಂತ ಅದರ ಹೆಸರು. ಆ ಒಂದು ಸಣ್ಣ ಒಂದು 10-15 ಪೇಜಿನಷ್ಟು ದೊಡ್ಡದು ಒಂದು ಕತೆ ಬರೆದೆ. ಅದು ತುಂಬ ಜನರಿಗೆ ಇಷ್ಟ ಆಯಿತು. ಅದಕ್ಕೆ 2022ನೇ ಸಾಲಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಪ್ರಶಸ್ತಿ ಕೂಡ ಬಂತು ಆ ಕೃತಿಗೆ. ಆದರೆ ಅದನ್ನು ಮುದ್ರಿಸಬೇಕಾದ್ರೆ ನನಗೆ ಖಾಲಿ ಒಂದು 15 ಪುಟದ ಒಂದು ಪುಸ್ತಕ ಮುದ್ರಿಸ್ಲಿಕ್ಕೆ ಆಗೋದಿಲ್ಲ. ಹೌದೌದು. ಆ ಕಾರಣಕ್ಕೋಸ್ಕರ ಏನು ಮಾಡಿದೆ ಅಂದರೆ, ಇನ್ನೊಂದು ಲವ್ ಸ್ಟೋರಿ ಬೇಕಿತ್ತು. ಯಾಕಂದರೆ ಬೆಳಸಿಮೆ ರೈಲ್ವೆ ಸ್ಟೇಷನ್ ಅನ್ನುವಂಥದ್ದು ಒಂದು ಲವ್ ಸ್ಟೋರಿ. ಅದಕ್ಕೆ ಇನ್ನೊಂದು ಲವ್ ಸ್ಟೋರಿಯೇ ಹಾಕಬೇಕಾಗ್ತದೆ ಅಲ್ಲಿ, ನಾವು ಬೇರೆ ಕಥಾವಸ್ತು ತರಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇಬ್ಬನಿ ಮನೆ ಅಂತ ಹೇಳುವಂಥದ್ದು ಮತ್ತೊಂದು ಪುಸ್ತಕ ಬರೆದೆ. ಅದೆರಡನ್ನು ಸೇರಿಸಿ ಒಂದು ಪುಸ್ತಕ ಬಿಡುಗಡೆ ಮಾಡಿದೆ. ಅದು ತುಂಬ ಜನ ಇಷ್ಟಪಟ್ಟರು. ನಾನು ಆಗಲೇ ಹೇಳಿದಾಗೆ ಪ್ರಶಸ್ತಿ ಬಂತು ಅದಕ್ಕೆ. ಹಾಗೆ ಬೇರೆ ಬೇರೆ ಪ್ರಕಾರಗಳಲ್ಲೂ ಈಗ ಕೈಯಾಡಿಸ್ತಾ ಇದ್ದೇನೆ. ಅಂದರೆ ಈಗ ನೀವು ಮೊದಲು ಮಿಸ್ಟ್ರಿ ಬುಕ್ಸ್ ಬರೀತಿದ್ರಿ, ಈಗ ಒಂದು ಜಾನರಿಂದ ಇನ್ನೊಂದು ಜಾನರ್ಗೆ ಶಿಫ್ಟ್ ಆಗಬೇಕಾದ್ರೆ ಅದೆಷ್ಟು ಕಷ್ಟ ಆಗ್ತದೆ? ಅಂದರೆ ಸುಲಭ ಇದೆಯಾ, ಕಷ್ಟ ಇದೆಯಾ? ಅಂದರೆ ಯೋಚನೆ ಬೇರೆ ಮಾಡಬೇಕು. ಅಂದರೆ ಮಿಸ್ಟ್ರಿಯದ್ದು ಯೋಚನೆ ಒಂದಾದರೆ ಲವ್ ಸ್ಟೋರಿಗೆ ಇನ್ನೊಂದು ಅದು ಉಲ್ಟವೇ ಬೇರೆ ಒಂದು ಯೋಚನೆ. ಅದು ಹೇಗೆ ಆಗ್ತದೆ ನಿಮಗೆ? ಅದು ಅಷ್ಟೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ ನನಗೆ. ಯಾಕಂತ ಹೇಳಿದರೆ, ನಾನು ಈಗ ಮರ್ಡರ್ ಮಿಸ್ಟ್ರಿ ಅಂತ ಹೇಳಿದ ಕ್ಷಣ, ಈಗ ಒಂದು ಪತ್ತೇದಾರಿ ಕೃತಿ ಅಂತ ಹೇಳಿದ ಕ್ಷಣ ಖಾಲಿ ಪೊಲೀಸ್ ಇನ್ವೆಸ್ಟಿಗೇಷನ್, ಒಂದು ಪೊಲೀಸ್ ಸ್ಟೇಷನ್ನ ಒಳಗೆ ಅಥವಾ ಏನೋ ಕೋರ್ಟ್ ಕಚೇರಿದ್ದು ಇದು ಮಾತ್ರ ಅಲ್ಲ. ಅದರಲ್ಲಿ ಎಲ್ಲ ರೀತಿಯ ಒಂದು ಮಿಶ್ರಣ ಇರ್ತಾಯಿತ್ತು ಆ ಕಥೆಯಲ್ಲಿ. ಸಾಂಸಾರಿಕ ಒಂದು ಟಚ್ ಕೂಡ ಇರ್ತಾಯಿತ್ತು. ತಂದೆ ತಾಯಿಯ ಪ್ರೀತಿ ಇರ್ಬೋದು, ಅಥವಾ ಒಂದು ದಾಂಪತ್ಯದ ಬಗ್ಗೆ ಇರ್ಬೋದು, ಸರಸ ಇರ್ಬೋದು, ಶೃಂಗಾರ ಇರ್ಬೋದು, ಅಥವಾ ಒಂದು ಕಾಮಿಡಿ ಇರ್ಬೋದು, ಅಥವಾ ಅಲ್ಲಿ ರೈವಲ್ರಿ ಇರ್ಬೋದು, ಇಂಥದ್ದೆಲ್ಲ ಆಸ್ತಿ ತಕರಾರುಗಳಿರ್ಬೋದು, ಇದೆಲ್ಲವನ್ನು ಸೇರಿಸಿ ಬರೀತಿದ್ದಂಥದ್ದು ಪತ್ತೇದಾರಿ ಕಾದಂಬರಿಗಳು. ಹಾಗಾಗಿ ಅದನ್ನು ಲವ್ ಸ್ಟೋರಿಗೆ ಶಿಫ್ಟ್ ಮಾಡುವಾಗ ನನಗೆ ಬರಹಗಾರ್ತಿಯಾಗಿ ನನಗೆಲ್ಲೋ ಅನ್ನಿಸ್ತಿತ್ತು, ಬೋರ್ ಆಗ್ತದೇನೋ, ರೀಡರ್ಸಿಗೆ ಸ್ವಲ್ಪ ಇದರಲ್ಲಿ ಏನೂ ಇಲ್ಲ, ತಿರುಳೇ ಇಲ್ಲ ಇದರಲ್ಲಿ ಅಂತ ನನಗೆ ಅನ್ನಿಸ್ತಿತ್ತು. ಕೊನೆಯಲ್ಲಿ ಏನೂ ಇಲ್ಲ, ಲವ್ ಸ್ಟೋರಿ ಆಗ್ಲಿಕ್ಕೆ ಹೋಗಿ ಯಾರು ಯಾಕೆ ಅನ್ನುವಂಥದ್ದು ಪ್ರಶ್ನೆಗಳು ಬರೋದಿಲ್ಲ ಅದರಲ್ಲಿ. ಹಾಗೆಲ್ಲೋ ಬೋರ್ ಆಗ್ತದೇನೋ ಅಂತ ಅನ್ನಿಸ್ತಿತ್ತು ನನಗೆ. ಬಟ್ ನಾನು ಏನೇ ಬರೆದಿದ್ರೂ ಕೂಡ ಕೊನೆಯಲ್ಲಿ ಒಂದು ಟ್ವಿಸ್ಟ್ ಇರುವ ಹಾಗೆ, ಅಥವಾ ಏನೋ ಒಂದು ಕೌತುಕತೆ ಇರುವ ಹಾಗೆ, ಏನೋ ಒಂದು ಓದುಗ ಏನು ಅಂದ್ಕೊಂಡಿರ್ತಾನೆ ಅದನ್ನು ಮೀರಿರುವ ಹಾಗೆ ಆ ಕಥೆಯ ಕ್ಲೈಮ್ಯಾಕ್ಸನ್ನು ಸೃಷ್ಟಿ ಮಾಡ್ತಿದ್ದೆ. ಹಾಗಾಗಿ ಆಶ್ಚರ್ಯ ಅಂತ ಹೇಳಿದರೆ, ನನ್ನ ಓದುಗರಿಗೆ ನನ್ನ ಪತ್ತೇದಾರಿ ಕೃತಿಗಳಿಗಿಂತ ಜಾಸ್ತಿ ನನ್ನ ಲವ್ ಸ್ಟೋರೀಸ್ ಇಷ್ಟ ಆಗ್ಲಿಕ್ಕೆ ಶುರುವಾಯಿತು. ಹಾಗೆ ಈಗ ನಿಮ್ಮ ಕಥೆಗಳ ಪಾತ್ರಗಳು ಕಲ್ಪನೆಯಿಂದ ಬರ್ತದ ಅಥವಾ ನಿಜ ಜೀವನದಿಂದ ಯಾವುದನ್ನು ಪಿಕ್ ಮಾಡ್ತೀರಾ, ಹೇಗೆ? ಎಲ್ಲ ಕಾದಂಬರಿಗಳು ಕಾಲ್ಪನಿಕವೇ ನಾನು ಬರೆದಿರುವಂಥದ್ದು, ಆದರೆ ವಾಸ್ತವಿಕತೆಯ ನೆರಳಿನಲ್ಲೇ ಬರೆದಿರುವಂಥದ್ದು. ಈಗ ಎಲ್ಲೋ ಒಂದು ನನ್ನ ಕಿವಿಗೆ ಎಲ್ಲೋ ಒಂದು ಆದಂಥದ್ದು, ಇಡೀ ಇಂಡಿಯಾದಲ್ಲಿ ಎಲ್ಲೋ ಒಂದು ಆದಂತಹ ಒಂದು ಮರ್ಡರ್ ಕೇಸ್ ಕಿವಿಗೆ ಬಿದ್ದರೆ, ಅದರ ಒಂದು ಪ್ರೇರಣೆಯಿಂದ ಆ ಒಂದು ಮೂಲ ಕಥೆ ಕಲ್ಪನೆ ಎಲ್ಲವೂ ನನ್ನದೇ ಆಗಿರ್ತದೆ. ಆದರೆ ಎಲ್ಲೋ ಒಂದು ಸಣ್ಣ ಪ್ರೇರಣೆ, ಒಂದು ಸಣ್ಣ ಒಂದು ಕೊಂಡಿ ಅಂತ ಏನು ಹೇಳ್ತೇವೆ ನಾವು, ಅದು ಆ ಕಥೆಯಿಂದ ಸಿಕ್ಕಿರ್ತದೆ. ಹಾಗಾಗಿ ಒಂಥರ ನೈಜತೆಯ ನೈಜ ಕಥೆಗಳ ಆಧಾರದ ಮೇಲೆ ಬರೆದಿರುವಂತಹ ಕಾಲ್ಪನಿಕ ಕಥೆ. ಈಗ ಅದೇ ಹೇಳಿದರೆ ನೈಜ ಕಥೆಗಳ ಆಧಾರದಿಂದ ಬರಿತೀರಂತ. ಈಗ ಕೆಲವೊಮ್ಮೆ ಏನಾಗ್ತದೆ ಅಂದರೆ, ನೈಜ ಕಥೆಯಿಂದ ಆಧಾರ ಮಾಡ್ಕೊಂಡು ನಾವು ಬರೆಯುವಾಗ ಸೇಮ್ ಅದೇ ಕತೆ ಬಂದರೆ ಕೂಡ ಸ್ವಲ್ಪ ರಿಸ್ಕಿ ಹಾಗೆ ಅನಿಸೋದಿಲ್ಲ? ಎಸ್, ಅದು ಕ್ವೆಶ್ಚನೇಬಲ್ ಅಲ್ವಾ, ಕಾಂಟ್ರವರ್ಷಿಯಲ್ ಆಗ್ತದೆ. ಈಗ ಎಲ್ಲೋ ಒಂದು ಆದ ಕಥೆಯ ಬಗ್ಗೆ, ಅಥವಾ ಯಾರೋ ಒಂದು ಬರೆದಿರುವ ಕಥೆಯ ಬಗ್ಗೆ, ಅಥವಾ ಯಾವುದೋ ಒಂದು ಸೀನ್ನೇ ಇರ್ಬೋದು, ಯಾವುದೋ ಒಂದು ಫಿಲ್ಮಿದ್ದೊಂದು ಸೀನನ್ನು ಇಟ್ಕೊಂಡು ಕಾಪಿ ಮಾಡಿ ನಾವು ಬರೆದ್ರೆ, ಅದು ಹಾಲಿವುಡ್ ಆಗಿರ್ಬೋದು ಅಥವಾ ಬೇರೆ ಇಂಡಸ್ಟ್ರಿದು ಇರ್ಬೋದು, ಅದು ಬರೆದ್ರೆ ಯುನೋ ಡೆಫಿನೆಟ್ಲಿ ದ ಪಬ್ಲಿಕ್ ವಿಲ್ ಕ್ವೆಶ್ಚನ್ ಮೀ, ಐ ಶುಡ್ ಬಿ ಆನ್ಸರೇಬಲ್ ಅಲ್ವಾ. ಹಾಗಾಗಿ ಎಲ್ಲೂ ಕೂಡ ಆ ನಕಲು ಅನ್ನೋದಕ್ಕೆ ಆಸ್ಪದ ಕೊಡದೆ, ಸಂಪೂರ್ಣ ಸ್ವಂತ, ನನ್ನದೇ ಸ್ವಂತ ಕತೆ, ನನ್ನದೇ ಸ್ವಂತ ಬರವಣಿಗೆ, ನನ್ನದೇ ಸಂಪೂರ್ಣ ಅದರಲ್ಲಿ ಇರುವಂಥದ್ದು ಎಲ್ಲವೂ ವಾಸ್ತವಿಕತೆಗೆ ಹತ್ತಿರವಾಗಿರುವಂಥದ್ದು, ನೈಜತೆಯ ನೆರಳಿನಲ್ಲಿರುವಂಥದ್ದು, ಆದರೆ ಸಂಪೂರ್ಣ ಕಾಲ್ಪನಿಕ ಹಾಗೂ ಸಂಪೂರ್ಣವಾಗಿ ಸ್ವಂತ.
ಯಾವುದೇ ಪುಸ್ತಕ ಇರ್ಬೋದು, ಈಗ ಅದರ ಬಗ್ಗೆ ಬರೆಯುವಾಗ ಅದರ ಬಗ್ಗೆ ಆ ವಿಷಯದ ಬಗ್ಗೆ ಅಧ್ಯಯನ ಮಾಡೋದು ಮುಖ್ಯವಾಗಿದೆ. ಅದು ಎಷ್ಟು ಮುಖ್ಯವಾಗಿದೆ ಅಂತ ನೀವು ಭಾವಿಸ್ತೀರಿ? ಆ, ಈ ಲವ್ ಸ್ಟೋರೀಸ್ ಅಂತ ಏನು ಹೇಳಿದೆ ನಾನು, ಅಥವಾ ಸಾಂಸಾರಿಕ ಕಥೆಗಳಿರ್ಬೋದು, ಅಥವಾ ನಾವು ಇವತ್ತು ಟಿ ವಿಯಲ್ಲಿ ನೋಡ್ತೇವೆ ಆ, ಅತ್ತೆ ಸೊಸೆಯರ ಕಿತ್ತಾಟದ ಧಾರಾವಾಹಿಗಳೆಲ್ಲ ಬರ್ತದೆ. ಹೌದು. ಬಹುಶಃ ಇಂಥದ್ದೆಲ್ಲ ಬರಿಬೇಕಾದ್ರೆ ನೋಬಡಿ ವಿಲ್ ಕ್ವೆಶ್ಚನ್ ಯು. ಯಾರೂ ಕೇಳೋದಿಲ್ಲ, ಒಬ್ಬನಿಗೆ 4 ಹೆಂಡತಿಯರು ಯಾಕೆ, ಒಬ್ಬಳಿಗೆ 3 ಗಂಡ ಯಾಕೆ, ಅದು ನೋಬಡಿ ವಿಲ್ ಕ್ವೆಶ್ಚನ್ ಯು. ಹೌದು. ಯಾಕಂದ್ರೆ ಅದು ಒಬ್ಬನನ್ನೇ 4 ಜನ ಲವ್ ಮಾಡುವಂಥದ್ದು. ಅದು ಈಗ ಎಲ್ಲ ಸೀರಿಯಲ್ ಅಲ್ಲಿ ಸೇಮ್ ಅದೇ ಆಗಿದೆ. ಹೌದು, ಅದಕ್ಕೆ ಅರ್ಥವಿಲ್ಲ. ಯಾರು ಯಾಕೆ ಅದೆಲ್ಲ ಕ್ವಶನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಂಥವನೇ ಹಾಕಬೇಕು, ಅವಳೇ ಹಾಕಬೇಕು ಅಂತ. ಬಟ್ ನಾವು ಈ ಪತ್ತೇದಾರಿ ಕೃತಿಗಳು ಅಂತ ನಾನೇನು ಹೇಳಿದೆ, ಅಥವಾ ಮರ್ಡರ್ ಮಿಸ್ಟ್ರೀಸ್ ಇರ್ಬೋದು, ಇಂಥದ್ದು ಬರೆಯುವಾಗ ವಿ ನೀಡ್ ಟು ಬಿ ವೆರಿ ಕೇರ್ಫುಲ್. ನಮಗೆ ನಾಳೆ ಯಾರು ಸವಾಲು ಮಾಡ್ಬೋದು. ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ಹೇಳೋದಾದರೆ, ಈಗ ನನ್ನದೇ ಒಂದು ಕೃತಿಯಲ್ಲಿ ಏನಾಗಿತ್ತು ಅಂದರೆ, ಆರಂಭದಲ್ಲಿ ಅನುಮಾನಾಸ್ಪದವಾದ ಸಾವು, ಸಾವಿನ ನಂತರ ಅಂತ್ಯ ಸಂಸ್ಕಾರವಾಗಿ ಅಗ್ನಿಸ್ಪರ್ಶವಾಗ್ತದೆ ಅಂತ, ಮಗನ ಕೈಯಿಂದ ಏನೋ ಅಗ್ನಿಸ್ಪರ್ಶವಾಗಿ ಪಂಚಭೂತಗಳಲ್ಲಿ ಲೀನವಾಯಿತು ಅಂತ ಹೇಳುವಂಥದ್ದು ಒಂದು ಸನ್ನಿವೇಶ. ಆದರೆ ಏನೋ ಒಮ್ಮೆಗೆ ನಾನು ಹಾಗೆ ಬರೆದಿದ್ದೆ. ಆಮೇಲೆ ಅದನ್ನು ಪಬ್ಲಿಷ್ ಮಾಡುವ ಮೊದಲು ಅದರದ್ದು ಎಲ್ಲ ಪೂರ್ವಪರ ತಿಳ್ಕೊಳ್ಬೇಕಾಗ್ತದೆ ನಾನು. ಯಾಕಂದರೆ ಕಾನೂನು ಸಂಹಿತೆ ಅಂತ ಹೇಳುವಂಥದ್ದು ಇಡೀ ಭಾರತಕ್ಕೆ ಒಂದೇ. ನಂದೇನೋ ಕಲ್ಪನೆ ಉಂಟು, ನಂದೇನೋ ಭಾವನೆ ಉಂಟು ಅಂಥೇಳಿ ನಾನು ಅದನ್ನು ಮೀರಿ ನಾನು ಬರೆಯೋ ಹಾಗಿಲ್ಲ. ಚೌಕಟ್ಟಿನ ಒಳಗೆ ಎದ್ದುಕೊಂಡು ಬರಿಬೇಕಾಗ್ತದೆ. ಹಾಗೆ ಬರೆಯುವಾಗ ಒಂದು ಅಂಶ ಬಹಳ ಮುಖ್ಯವಾದದ್ದು ಏನಂದರೆ, ಈಗ ಅನುಮಾನಾಸ್ಪದ ಸಾವು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಒಂದು ಬರುವ ಒಂದು ಹಂತದಲ್ಲಿ ಇರ್ತದೆ, ಇನ್ನು ತನಿಖೆ ಆರಂಭ ಆಗಿರ್ತದೆ. ಇಂಥ ಒಂದು ಸನ್ನಿವೇಶದಲ್ಲಿ ಹೆಚ್ಚಾಗಿ ಅದನ್ನು ಬರಿ ಮಾಡುವಂಥದ್ದು, ಈ ಹೂಳುವಂಥದ್ದನ್ನು ಮಾಡ್ತಾರೆ ವಿನಃ ಹಾಗೆ ಇಮಿಡಿಯೇಟ್ ಅಗ್ನಿಸ್ಪರ್ಶ ಆಗಿ ಆ ರೀತಿ ಅಂತ್ಯ ಸಂಸ್ಕಾರಕ್ಕೆ ಆಸ್ಪದ ಇರುವುದಿಲ್ಲ ಆರಂಭದಲ್ಲಿ. ಅದು ನಾನು ಬರೆದಿರ್ತಿರೋ ದೊಡ್ಡ ತಪ್ಪಾಗಿರ್ತಿತ್ತು ನನ್ನ ಕಡೆಯಿಂದ. ಸೊ ಅದನ್ನು ನಾನು ಅರ್ಥ ಮಾಡಿಕೊಂಡೆ. ಸೊ ಅದರ ನಂತರ ಆ ಒಂದು ತಿದ್ದುಪಡಿಯನ್ನು ಮಾಡಿಕೊಂಡು ಮುಂದಕ್ಕೆ ಹಾಗೆ ಇದು ಒಂದು ನಾನು ಎಕ್ಸಾಂಪಲ್ ಕೊಟ್ಟಿರುವಂಥದ್ದು ನಿಮಗೆ. ಇಂಥದ್ದು ಹಲವಾರು ವಿಚಾರಗಳಿರ್ತವೆ. ಕೋರ್ಟ್ ಕಚೇರಿದು ವಿಚಾರ ಬಂದರೆ, ಅಥವಾ ಇನ್ವೆಸ್ಟಿಗೇಷನ್ ಇದು ವಿಚಾರ ಬಂದರೆ, ಪೋಸ್ಟ್ ಮಾರ್ಟಮ್ ಇದು ವಿಚಾರ ಬಂದರೆ, ಅಥವಾ FSL ರಿಪೋರ್ಟ್ಸ್ಗಳ ವಿಚಾರ ಬಂದರೆ, ಅಥವಾ ಒಂದು ಆ ಸ್ಪಾಟ್ ಇನ್ವೆಸ್ಟಿಗೇಷನ್ ಏನು ಸ್ಥಳ ಮಹಜರು ಅಂತ ಏನು ಹೇಳ್ತಾರೆ ಅಂಥದ್ದು, ಅದಕ್ಕೆಲ್ಲ ನಮ್ಮದೊಂದು ಸರ್ಟನ್ ನಾಲೆಜ್ ಇಟ್ಕೊಂಡು ನಾವು ಬರಿಬೇಕಾಗ್ತದೆ. ಏನೂ ಐಡಿಯಾ ಇಲ್ಲದೆ ನಾನು ನಂದೇ ಬರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಹೋಗುವಂಥ ಒಂದು ಕಾನೂನು ಪ್ರಕ್ರಿಯೆಗಳು, ಅದನ್ನು ಆ ರೀತಿಯೇ ನಾವು ಬಿಂಬಿಸಬೇಕಾಗ್ತದೆ. ಹಾಗೆಲ್ಲ ದರ್ ಆರ್ ಚಾಲೆಂಜಸ್. ಈಗ ಅದೇ ಚಾಲೆಂಜಸ್ ಬಗ್ಗೆ ಮಾತಾಡಿ. ಈಗ ಅಂದರೆ ಈಗ ನೀವು ಬರೆದ ಪುಸ್ತಕದಲ್ಲಿ ತುಂಬ ಕಾಂಟ್ರವರ್ಷಿಯಲ್ ಪುಸ್ತಕ ಅಂತ ಯಾವುದಾದ್ರೂ ಆಗಿದ್ದ? ಪುಸ್ತಕಗಳಲ್ಲಿ ಯಾವುದು ಕಾಂಟ್ರವರ್ಷಿಯಲ್ ಅಂತ ಆಗಲಿಲ್ಲ, ಟಚ್ ವುಡ್ ಆಗಲಿಲ್ಲ ಸದ್ಯಕ್ಕೆ. ಬಟ್ ನಾನು ಗೆಸ್ಟ್ ಆಗಿ ವೇದಿಕೆಗಳಿಗೂ ಕೂಡ ಗೆಸ್ಟ್ ಆಗಿ, ಉಪನ್ಯಾಸಕ್ಕೆ ಆಗಿ, ದಾರ್ಶನಿಕ ವ್ಯಕ್ತಿಯಾಗಿ, ಸಂಪನ್ಮೂಲ ವ್ಯಕ್ತಿಯಾಗಿ ಎಲ್ಲ ನಾನು ಹೋಗ್ತೇನೆ ಬೇರೆ ಬೇರೆ ಊರುಗಳಿಗೆ. ಅಲ್ಲಿ ಮಾತಾಡುವಾಗ ಒಂದೊಂದು ಸಾರಿ ನಮ್ಮ ಭಾವನೆಗಳು, ನಮ್ಮ ಆವೇಶವನ್ನು ಸ್ವಲ್ಪ ನಾವು ಕಂಟ್ರೋಲ್ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಎಷ್ಟೋ ಸಾರಿ ಕೆಲವು ವಿಚಾರಗಳು ಸರಿಯಾಗಿ ಕಾಣಿಸೋದಿಲ್ಲ, ಆದರೂ ಹೇಳಬಾರ್ದು. ಕೆಲವು ಮಾನದಂಡಗಳಿರ್ತವೆ, ಇಂಥದ್ದನ್ನೇ ಹೇಳಬೇಕು, ಇಂಥದ್ದನ್ನೇ ಹೇಳಬಾರ್ದು ಅಂತೆಲ್ಲ. ಸೊ ಆ ರೀತಿಯಲ್ಲಿ ಕಾಂಟ್ರವರ್ಷಿಯಲ್ ಆಗುವಂತಹ ಸಾಧ್ಯತೆಗಳು ಬಹಳಷ್ಟು ಇದ್ದವು. ಲಕ್ಕಿಲಿ ನಾನು ಹೇಗೋ ಐ ಕಂಟ್ರೋಲ್ ಮೈ ಸೆಲ್ಫ್, ಕಾಂಟ್ರವರ್ಷಿಯಲ್ ಆಗಲಿಲ್ಲ. ಹಾಗೆ ಈಗ ಯಾವುದೇ ಒಂದು ಕತೆ ಬರಿಬೇಕಾದ್ರೆ ನೀವು ಮೊದಲು ಪ್ರೀ ಪ್ಲ್ಯಾನ್ ಆಗಿ ಬರೆಯುವುದಾ ಅಥವಾ ಹೀಗೆ ಫ್ಲೋ ಅಲ್ಲೇ ಬರಿತಾ ಹೋಗ್ತೀರಾ? ಹೇಗೆ? ಬರವಣಿಗೆಯಲ್ಲಿ ಫ್ಲೋ ಅಲ್ಲೇ ಹೋಗ್ತದೆ, ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಬರ್ಸ್ಕೊಂಡು ಹೋಗ್ತದೆ ಅದು ಮುಂದಕ್ಕೆ. ಬಟ್ ಒಂದು ಕತೆ ಅಂತ ಹೇಳಿದರೆ, ಮೂಲ ಕತೆ ಅಂತ ಹೇಳಿದರೆ ಅದೊಂದು ಸ್ಕೆಲೆಟನ್ ಕಥೆಯದ್ದು ಒಂದು ಸ್ಕೆಲೆಟನ್ ಅಂತಂದರೆ, ಇಲ್ಲಿಂದ ಆರಂಭವಾಗಿ ಈ ರೀತಿಯ ತಿರುವುಗಳನ್ನು ತಗೊಂಡು ಈ ರೀತಿಯಾಗಿ ಕತೆ ಮುಂದುವರೆದು ಕೊನೆಯಲ್ಲಿ ಇಂಥಲ್ಲಿ ಕತೆ ಎಂಡ್ ಆಗ್ತದೆ ಅಂತ. ಅದನ್ನು ನಾವು ಮೊದಲೇ ಒಂದು ಸ್ಕೆಚ್, ಈಗ ಬ್ಲೂ ಪ್ರಿಂಟ್ ಅಂತ ಏನು ಹೇಳ್ತೇವೆ, ಹಾಗೆ ಮಾಡ್ಕೊಂಡಿರ್ತೇವೆ ಮೈಂಡಲ್ಲಿ. ಅದು ಈ ಈ ಅಸ್ಥಿಪಂಜರಕ್ಕೆ ಒಂದೊಂದೇ ಅಂಗಗಳನ್ನು ತುಂಬಿಸ್ಕೊಂಡು ಹೋಗುವಂಥದ್ದು. ಹಾಗೆ ಒಂದು ಮೂಲ ಕತೆ ಇರ್ತದೆ, ಮತ್ತು ನಾವು ಅದಕ್ಕೆ ಒಂದೊಂದೇ ಸಿನಾರಿಯೋಸ್, ಒಂದೊಂದು ಸಿಚುವೇಶನ್ಸ್, ಒಂದೊಂದು ಸಂದರ್ಭಗಳು. ಏನೋ ಒಂದು ನೀರಸ ಆಗ್ತಾ ಉಂಟು ಅಂತ ಹೇಳಿದರೆ ಒಂದು ಕಾಮಿಡಿ, ಅಥವಾ ಎಲ್ಲೋ ಒಂದು ಬರೀ ಡಿಸ್ಪ್ಯೂಟೇ ಆಗ್ತಾ ಉಂಟು ಅಂತ ಹೇಳಿದರೆ ಅಲ್ಲಿ ಒಂದು ಚೂರು ಏನೋ ರೊಮ್ಯಾನ್ಸ್, ಆ ರೀತಿಯಲ್ಲಿ ಸೇರಿಸ್ಕೊಂಡು ಬರೆಯುವಂಥದ್ದು. ಈಗ ಒಂದು ಪುಸ್ತಕ ಬರಿಬೇಕಾದ್ರೆ
ಎಷ್ಟು ಟೈಮ್ ತಗೊಳ್ತದೆ ಮತ್ತು ಅದರ ಮುಂದೆ ಬರುವ ಚಾಲೆಂಜಸ್ ಏನು, ಮತ್ತು ಖರ್ಚು ಕೂಡ ಜಾಸ್ತಿ ಇರ್ತದೆ, ಅದು ಎಷ್ಟಾಗ್ತದೆ ಅಂತ? ಇದು ತುಂಬ ಒಳ್ಳೆ ಕ್ವೆಶ್ಚನ್ ರೇಸ್ ಮಾಡಿರಿ ನೀವು ಖರ್ಚಿದ ಬಗ್ಗೆ. ಹಾಂ. ಯಾಕಂತ ಹೇಳಿದರೆ ಮೊದಲೆಲ್ಲ ಸರ್ಕಾರ, ಯಾವುದೇ ಸರ್ಕಾರ ಇರ್ಬೋದು, ನಾನು ಇಂಥದ್ದೇ ಸರ್ಕಾರ ಅಂತ ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ. ಅಗೇನ್ ಐ ಡೋಂಟ್ ವಾಂಟ್ ಟು ಬಿ ಕಾಂಟ್ರವರ್ಷಿಯಲ್. ಸೊ ಯಾವುದೇ ಸರ್ಕಾರ ಇರ್ಬೋದು, ಮೊದಲು ಒಂದು ಸಹಾಯ ಇತ್ತು ಲೇಖಕರಿಗೆ. ಹಾಂ. ಈಗ ಬಾಯಲ್ಲಿ ಹೇಳಲಿಕ್ಕೆ ಹೇಳ್ತಾರೆ, ಕನ್ನಡ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಏಳ್ಗೆ ಅಂತೆಲ್ಲ, ಕನ್ನಡ ಉಳಿಸಿ ಕನ್ನಡ ಬೆಳೆಸಿ, ಇದೆಲ್ಲ ಒಂದು ಎಲ್ಲೋ ನವಂಬರ್ 1ನೇ ತಾರೀಕಿಗೆ ಮೀಸಲಾಗಿ ಬಿಟ್ಟಿದೆ ಅಂತ ಅನ್ನಿಸ್ತಾ ಉಂಟು. ಯಾಕಂದರೆ ಯಾರು ನಿಜವಾಗಿ ಆ ಕನ್ನಡ ಭಾಷೆಗೋಸ್ಕರ ಒಂದು ಅಳಿಲು ಸೇವೆ ಮಾಡ್ತಾ ಇದ್ದಾರೆ, ಹೋರಾಡ್ತಿದ್ದಾರೆ, ನನ್ನಂಥ ಅದೆಷ್ಟೋ ಲೇಖಕರು, ಯಾವ ಸಹಾಯ ಕೂಡ ಸಿಗ್ತಾ ಇಲ್ಲ ಸರ್ಕಾರದಿಂದ. ಮೊದಲು ಒಂದಿಷ್ಟು ಪುಸ್ತಕಗಳನ್ನು ಸರ್ಕಾರ ಖರೀದಿಸ್ತಿತ್ತು, ಈಗ ಅದೆಷ್ಟೋ ವರ್ಷಗಳಿಂದ ಖರೀದಿಯೂ ಆಗಲಿಲ್ಲ, ಖರೀದಿ ಆದದಕ್ಕೆ ಪೇಮೆಂಟ್ ಕೂಡ ಬಂದಿಲ್ಲ. ಹಾಗಾಗಿ ಎಷ್ಟೋ ಪ್ರಕಾಶನಗಳು ನೆಲಕಚ್ಚಿ ಹೋಗಿದ್ದಾವೆ, ಎಷ್ಟೋ ಲೇಖಕರು ಬರೆಯುವುದನ್ನು ನಿಲ್ಲಿಸಿ ಪೆನ್ನನ್ನು ಕೆಳಗಿಟ್ಬಿಟ್ಟಿದ್ದಾರೆ. ಇಂಥದ್ದೊಂದು ಪರಿಸ್ಥಿತಿ. ಹಾಗಾಗಿ ಒಂದು ಪುಸ್ತಕ ಅಂತ ಹೇಳಿದರೆ ಏನಿಲ್ದಿದ್ರೂ ಒಂದು 70-80 ಸಾವಿರ, 1 ಲಕ್ಷದವರೆಗೂ ಹೋಗುವಂಥದ್ದುಂಟು ಖರ್ಚು. ಇನ್ ರಿಟರ್ನ್ ನಮಗೇನು ಸಿಗೋದಿಲ್ಲ. ಮಾರಾಟ ಆಗೋದು ಸಹ ಈಗ ದುಸ್ತರ ಆಗಿದೆ. ಯಾಕಂತ ಹೇಳಿದರೆ ಮೊಬೈಲ್ ಬಂದ ಮೇಲೆ ಜನರಿಗೆ ಪುರ್ಸೋತೆ ಇಲ್ಲ ಪುಸ್ತಕದ ಪುಟ ತಿರುವಲಿಕ್ಕೆ. ಹಾಗಾಗಿ ನಿಮ್ಮಂಥ ಒಂದು ಸಂಸ್ಥೆಗಳ ಹತ್ರ, ವಾಹಿನಿಗಳ ಹತ್ರ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲಾದರೂ ಅವಕಾಶ ಸಿಕ್ಕಿದಲ್ಲಿ ಯಾರಿಗಾದರೂ ಈಗ ಒಂದು ಉಡುಗೊರೆ ಕೊಡುವಂಥದ್ದು ಇರ್ಬೋದು, ಅಥವಾ ಯಾರನ್ನೊಂದು ಸನ್ಮಾನ ಮಾಡಿಸುವಂಥದ್ದು ಇರ್ಬೋದು, ಅಥವಾ ಒಂದು ಫ್ಲವರ್ ಕೊಡೋದು, ಅಥವಾ ಹಾರ, ಶಾಲ್ ಇಂಥದ್ದೆಲ್ಲ ಕೊಡುವಾಗ ಅದರ ಬದಲಿಗೆ ಒಂದು ಕನ್ನಡ ಪುಸ್ತಕ ಯಾವುದನ್ನಾದ್ರು ಒಂದನ್ನು ಹೊರತುಪಡಿಸಿ ಅದರ ಬದಲಿಗೆ ಒಂದು ಕನ್ನಡ ಒಳ್ಳೆಯ ಪುಸ್ತಕವನ್ನು ಕೊಡುವಂತಹ ಒಂದು ಪ್ರಯತ್ನ ಮಾಡಿದರೆ ನಮ್ಮಂಥ ಲೇಖಕರಿಗೆ ಅದೊಂದು ದೊಡ್ಡ ಸಹಕಾರ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಕೂಡ ಯಾರ್ದೋ ಒಂದು ಬರ್ತ್ಡೇ ಇರ್ತದೆ, ಬುಕ್ಕನ್ನು ಗಿಫ್ಟ್ ಮಾಡುವಂಥದ್ದನ್ನು ಒಂದು ಟ್ರೆಂಡ್ ಮಾಡ್ಕೊಳ್ಳಿ, ಯುವ ಜನಾಂಗಕ್ಕೆ ಅದನ್ನು ಹೇಳಿ ಅಂತ. ಆಮೇಲೆ ಇನ್ನೊಂದು ಪ್ರಶ್ನೆ ನೀವು ಹೇಳಿದ್ರಿ, ನಾನು ಮರ್ತೋದೆ. ಎಷ್ಟು ಟೈಮ್ ತಗೊಳ್ತದೆ? ಹಾಂ, ಎಷ್ಟು ಟೈಮ್. ಬೇರೆ ಲೇಖಕರದ್ದು ನನಗೆ ಗೊತ್ತಿಲ್ಲ, ಬಟ್ ನನ್ನ ವಿಚಾರಕ್ಕೆ ಬಂದಾಗ ಒಂದು ಪುಸ್ತಕ ಅಂತ ಹೇಳಿದರೆ ಕಡಿಮೆಯಲ್ಲಿ ಕನಿಷ್ಠ 1 ವರ್ಷ ತಗೊಳ್ತದೆ. ಯಾಕಂತ ಹೇಳಿದರೆ ನಾನು ಆಗಲೇ ಹೇಳಿದೆ, ಕಣ್ಣಿನ ಸ್ವಲ್ಪ ಸಮಸ್ಯೆ ಅಂತ. ಹಾಗಾಗಿ ನಂದೊಬ್ಬರು ಹಿರಿಯ ಗೆಳತಿ ಇದ್ದಾರೆ, ಪ್ರೇಮಂಟಿ. ನನ್ನ ಅಪ್ಪ ಅಮ್ಮ ಹೇಗೋ ಅವರು ಹಾಗೆ. ನನ್ನ ಬದುಕಿಗೆ ನನ್ನ ಅಪ್ಪ ಅಮ್ಮ ನನ್ನ ಪೋಷಕರು, ಹೆತ್ತವರಾದರೆ, ಸಾಹಿತ್ಯದ ಬದುಕಿನಲ್ಲಿ ಅವರು ನನ್ನ ಒಂದು ಹೆತ್ತ ತಾಯಿ ಅಂತ ಹೇಳ್ಬೋದು. ಅವ್ರು ಇಲ್ಲದಿದ್ದರೆ ಬಹುಶಃ ಇವತ್ತು ನಾನು ನಿಮ್ಮ ಎದುರು ಇಲ್ಲಿ ಇರ್ತಿರ್ಲಿಲ್ಲ. ಬ್ಯಾಕ್ ಬೋನ್ ಅಂತ. ಎಸ್, ಹೌದು. ಯಾಕಂತ ಹೇಳಿದರೆ ಕಲ್ಪನೆ, ಪದಗಳು, ಅಕ್ಷರ, ಶಬ್ದಗಳು ಎಲ್ಲವೂ ನಂದು. ಆದರೆ ಅದನ್ನು ಹಾಳೆಯ ಮೇಲೆ ಬರೆಯುವುದು ನನ್ನ ಪ್ರೇಮಂಟಿ. ಹಾಗೆ ನಾವಿಬ್ಬರು ಸೇರಿ ಹೊರತಂದಂಥದ್ದು ಸುಮಾರು 10-12 ಕಾದಂಬರಿ. ಅದು ಕೈಯಲ್ಲಿ ಬರೆದಿರುವಂಥದ್ದು ಮತ್ತೆ ಟೈಪ್ ಆಗಬೇಕು, ಟೈಪ್ ಆಗಿ ಅದನ್ನು ಸಿಸ್ಟಮಿಗೆ ಹಾಕಬೇಕು, ಸಿಸ್ಟಮಿಗೆ ಆಗಿ ಅದು ನುಡಿ ಅನ್ನುವ ಇದಕ್ಕೆ ಕನ್ವರ್ಟ್ ಆಗಬೇಕು. ಅದಾದಮೇಲೆ ಪೇಜ್ ಮೇಕರ್ ಅನ್ನೋ ಸಾಫ್ಟ್ವೇರಿಗೆ ಹಾಕಬೇಕಾಗ್ತದೆ, ಅಲ್ಲಿಂದ ಕರೆಕ್ಷನ್, ಅಲ್ಲಿಂದ ಪ್ರಿಂಟ್. ಹಾಗೆ ತುಂಬ ಸ್ಟೆಪ್ ಬೈ ಸ್ಟೆಪ್ ತುಂಬ ಕೆಲಸಗಳಿದ್ದಾವೆ ಅದರ ಹಿಂದೆ. ಒಂದೊಂದು 100-150 ಪುಟದ ಕಥೆಯನ್ನು ನಾವು ಏನಿಲ್ದಿದ್ರೂ ಒಂದು 8-10 ಸಾರಿ ಓದಬೇಕಾದಂಥ ಪರಿಸ್ಥಿತಿ ಬರ್ತದೆ. ಹಾಗೆ ಅದಕ್ಕೆಲ್ಲ ನನಗೆ ಸಪೋರ್ಟ್ ನನ್ನ ಪ್ರೇಮಾಂಟಿ ಇದ್ದಾರೆ. ಅದಲ್ಲದೆ ಕೂಡ ತುಂಬ ಜನರ ಸಹಕಾರ ಉಂಟು ಇದನ್ನು ಓದಿ ಹೇಳೋದ್ರ ಹಿಂದೆ, ತಿದ್ದುಪಡಿಯ ಹಿಂದೆ. ಹಾಗಾಗಿ ನನಗೆ ಕನಿಷ್ಠ ಒಂದು ಪುಸ್ತಕ ಅಂದರೆ 1 ವರ್ಷ ಹಿಡಿತದೆ. ಯಾಕಂದರೆ ಬೇರೆಯವರ ಸಹಕಾರ ಪಡ್ಕೊಳ್ಳೋದ್ರಿಂದ. ನಾನು ಒಬ್ಬಳೇ ಆಗಿರ್ತಿದ್ದೆ, ಎಲ್ಲರೂ ಸ್ವಲ್ಪ ಬೇಗ ಆಗ್ತಿತ್ತು ಏನೋ ಗೊತ್ತಿಲ್ಲ. ಕನ್ನಡದಲ್ಲೇ ಬರೀಲಿಕ್ಕೆ ಪ್ರೇರಣೆ ಏನು ನಿಮಗೆ? ತುಳುವಲ್ಲಿ ಕೂಡ ನಾನೊಂದು ಬೀಗಪಾಡಿನ ಬಾಕಿಲ್ ಅಂಥೇಳಿ ಒಂದು ಬರೆದಿದ್ದೇನೆ. ನಿಜ ಹೇಳಬೇಕಾದ್ರೆ ತುಳು ನಮ್ಮ ಮಾತೃಭಾಷೆ, ಹಾಗಾಗಿ ತುಳುವಲ್ಲಿ ಬರಿಬೇಕು ಅನ್ನುವಂತಹ ಆಸಕ್ತಿ ಕೂಡ ಇದೆ. ಆದರೆ ಎಲ್ಲೋ ಓದುಗರ ವಿಚಾರಕ್ಕೆ ಬಂದರೆ ಕನ್ನಡ ಪುಸ್ತಕಗಳಿಗೆ ಓದುಗರು ಸಿಗ್ತಾ ಇಲ್ಲ ಇವತ್ತಿನ ಕಾಲದಲ್ಲಿ, ಇಷ್ಟು ದೊಡ್ಡ ಕರ್ನಾಟಕದಲ್ಲಿ. ಹಾಗಿರುವಾಗ ತುಳು ಪುಸ್ತಕ ಬರೆದು ತುಳುವರ ನಡುವೆ ಆ ಪುಸ್ತಕವನ್ನು ಸರ್ಕ್ಯುಲೇಟ್ ಮಾಡುವಂಥದ್ದು ಎಲ್ಲೋ ಕಷ್ಟ ಸಾಧ್ಯ. ಆಮೇಲೆ ಕನ್ನಡದಲ್ಲಿ ಈಗ ವಾಯ್ಸ್ ಟೈಪಿಂಗ್ ಅಂತ ಹೇಳುವಂಥ ಟೆಕ್ನಾಲಜಿ ಎಲ್ಲ ಬಂದಿದೆ. ಸೊ ಅದು ನಮ್ಮ ಎಷ್ಟೋ ಕೆಲಸವನ್ನು ಈಸಿ ಮಾಡಿಕೊಡ್ತದೆ, ನುಡಿ ಅನ್ನುವ ಸಾಫ್ಟ್ವೇರ್ ಇರ್ಬೋದು, ಇಂಥದ್ದೆಲ್ಲ. ಬಟ್ ತುಳು ಮ್ಯಾನ್ವಲಿ ಆಗಿ ವರ್ಡ್ ಬೈ ವರ್ಡ್, ಅಕ್ಷರ ಬೈ ಅಕ್ಷರ ನಾವು ಟೈಪ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ಅದು ತುಂಬ 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 ಕಷ್ಟ ಆದಂಥದ್ದು. ಹಾಗಾಗಿ ಸದ್ಯಕ್ಕೆ ನಾನು ತುಳು ಬರವಣಿಗೆಯನ್ನು ಪಕ್ಕಕ್ಕಿಟ್ಟಿದ್ದೇನೆ. ಬಿಟ್ಟಿದ್ದೇನೆ ಅಂತ ಹೇಳೋದಿಲ್ಲ, ಪಕ್ಕಕ್ಕಿಟ್ಟಿದ್ದೇನೆ. ಪ್ರಯಾರಿಟಿ ಕರ್ನಾಟಕ, ಕನ್ನಡ. ಯಾಕಂತ ಹೇಳಿದರೆ ನಮ್ಮ ನಾಡು ನುಡಿ ಕನ್ನಡ.
ಇವತ್ತು ಕನ್ನಡದ ಕಗ್ಗೊಲೆ ಆಗ್ತಾ ಉಂಟು. ಅದೆಷ್ಟೋ ಜನರ ಬಾಯಲ್ಲಿ ನಾವು ನೋಡ್ತೇವೆ. ಇಂಗ್ಲೀಷ್ ಮೀಡಿಯಮ್ ಮಕ್ಕಳಿಗೆ ಒಂದು 4 ಸಾಲು ಕನ್ನಡ ಮಾತಾಡ್ಲಿಕ್ಕೆ ಬರೋದಿಲ್ಲ. ಟಿ ವಿಗಳಲ್ಲಿ ನೋಡ್ತೇವೆ. ಆ, ಯಾರ ಹೆಸರು ತೆಗಿಲಿಕ್ಕೆ ನಂಗೆ ಇಷ್ಟ ಇಲ್ಲ. ಅವರು ಏನೇನೋ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರ್ತಾರೆ. ಒಂದು 4 ಸಾಲು ಕನ್ನಡ ಮಾತಾಡಬೇಕಾದ್ರೆ ಕನ್ನಡದ ಒಂದು ಏನು ಹೇಳ್ತಾರೆ ಕೊಲೆ ಆಗ್ತಾ ಇರ್ತದೆ ಅವರ ಮಾತುಗಳಲ್ಲಿ. ಸೊ ಹೀಗಿರುವ ಒಂದು ಸಂದರ್ಭದಲ್ಲಿ ಒಂದು ನಮ್ಮ ಭಾಷೆಯನ್ನು ಬೆಳೆಸುವ ಅಂತ ಒಂದು ನನ್ನ ಮನಸ್ಥಿತಿ, ಎಲ್ಲೋ ಒಂದು ಕನ್ನಡಾಭಿಮಾನ, ಹಾಗೆ ಒಂದು ನನ್ನ ಕಡೆಯಿಂದ ಒಂದು ಕನ್ನಡಕ್ಕೊಂದು ಅಳಿಲ ಸೇವೆ. ಈಗ ತುಳು ಕೂಡ ನಮ್ಮದೇ ಭಾಷೆ, ಕನ್ನಡ ಕೂಡ ನಮ್ಮದೇ ಭಾಷೆ, ಎರಡೂ ಕೂಡ ಬೆಳಿಬೇಕು. ಖಂಡಿತ. ಆದರೆ ತುಳುವಲ್ಲಿ ಅದನ್ನು ಹೊರಗೆ ತರುವಂಥ ಒಂದು ಪ್ರಕ್ರಿಯೆ ಭಾರಿ ಕಷ್ಟ, ತುಂಬ ಕಷ್ಟ. ಈಗ ಬೇರೆ ಲೇಖಕರನ್ನು ಯಾರಾದರೂ ಫಾಲೋ ಮಾಡ್ತೀರಾ? ಅಂದರೆ ಕನ್ನಡದ ಲೇಖಕರನ್ನು? ರವಿ ಬೆಳಗೆರೆ ಅವರು. ರವಿ ಬೆಳಗೆರೆ ಅವರದ್ದು ಲೇಖನ ಎಲ್ಲ ಎಷ್ಟು ಪ್ರಭಾವ ಬೀರಿದೆ ನಿಮ್ಮ ಮೇಲೆ? ನಿಜ ಹೇಳಬೇಕಂತ ಹೇಳಿದರೆ, ನಾನಾಗಲೇ ನಿಮ್ಗೆ ಹೇಳಿದೆ, ಮೊದಲು ಸ್ಕೂಲ್ ಡೇಸ್, ಆಮೇಲೆ ಕಾಲೇಜ್, ಆಮೇಲೆ ನಾನು ತುಂಬ ಸಣ್ಣ ಪ್ರಾಯದಲ್ಲೇ ದುಡಿಮೆಗೆ ಒಂದು US ಒಂದು ಕಂಪ್ನಿಗೆ ಕೆಲಸಕ್ಕೆ ಇಳಿದವಳು. ಹಾಗಾಗಿ ಓದಲಿಕ್ಕೆ ಬರೀಲಿಕ್ಕೆ ಹೆಚ್ಚು ಸಮಯ ನನಗೆ ಸಿಗ್ತಾ ಇರಲಿಲ್ಲ. ನನ್ನ ಈ ಫರ್ದರ್ ಎಜುಕೇಷನ್ ಕೂಡ ನಾನು ಈ ಓಪನ್ ಯೂನಿವರ್ಸಿಟಿ ಮುಖಾಂತರವೇ ಮಾಡಿರುವಂಥದ್ದು. ಹಾಗಾಗಿ ಆಮೇಲೆ ಮದುವೆ, ಮಗು, ಸಂಸಾರ, ಹೀಗೆ ಬ್ಯುಸಿ ಲೈಫ್. ಸೊ ಓದಲಿಕ್ಕೆ ಎಲ್ಲೂ ನನಗೆ ಇಂಥದ್ದೇ ಲೇಖಕರದ್ದು ಆ ರೀತಿ ಒಂದು ಚಾಯ್ಸ್ ಇರಲಿಲ್ಲ. ಚಿಕ್ಕದಿರುವಾಗ ಏನೋ ಎಲ್ಲ ಲೈಬ್ರರಿಯಲ್ಲಿ ಸಿಗ್ತಿತ್ತು, ಅಥವಾ ಮನೇಲಿ ಯಾರೋ ಒಂದು ತಂದಿಟ್ಟಿದ್ರೆ ಏನು ಸಿಗ್ತದೆ ಅದನ್ನು ಓದುವಂಥದ್ದು. ಹಾಗಾಗಿ ನನ್ನ ಚಾಯ್ಸಲ್ಲಿ ಇಂತಹ ಲೇಖಕರನ್ನು ನಾನು ಓದ್ತೇನೆ ಅಂತ ಹೇಳುವಂಥದ್ದು ನನಗೆ ಸಿಕ್ಕಿರಲಿಲ್ಲ. ನನ್ನ ಸಾಧಾರಣ ಒಂದು ಇತ್ತೀಚೆಗೆ ಒಂದು ಕಳೆದ ವರ್ಷ ಇರ್ಬೋದು, ನಾನು ಮೊದಲ ಬಾರಿಗೆ ರವಿ ಬೆಳಗೆರೆ ಅವರ ಪುಸ್ತಕವನ್ನು ಓದಿರುವಂಥದ್ದು. ಇಷ್ಟಪಟ್ಟೆ ನಾನು ಅವರ ಬರವಣಿಗೆ, ತುಂಬ ಇಷ್ಟ ಆಯಿತು. ಹಾಗಂತೇಳಿ ನನ್ನ ಬರವಣಿಗೆಗೆ ಅವರು ಪ್ರೇರಣೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವರದ್ದು ಪುಸ್ತಕ ಓದುವ ಮೊದಲೇ ನಂದು ಸಾಧಾರಣ ಒಂದು 8-10 ಕಾದಂಬರಿಗಳು ಹೊರಗೆ ಬಂದಿದ್ದು. ಬಟ್ ನನ್ನ ಯಾರಾದರೂ ಇಷ್ಟದ ಸಾಹಿತ್ಯ ಯಾರಾದರೂ ಇದ್ದರೆ ಖಂಡಿತ ರವಿ ಬೆಳಗೆರೆ. ಈಗ ಹೇಳಿದ್ರಿ ರವಿ ಬೆಳಗೆರೆ ಅವರದ್ದು ಪುಸ್ತಕ ನಿಮಗೆ ಇಷ್ಟ ಅಂತ. ಹಾಗೆ ನೀವು ಬರೆದ ಪುಸ್ತಕಗಳೆಲ್ಲ ನಿಮ್ಮ ಓದುಗರಿಗೆ ಹೇಗೆ ಪ್ರಭಾವ ಬೀರ್ಬೋದು ಅಂತ ಎಣಿಸಿದ್ದೀರಿ? ಖಂಡಿತವಾಗ್ಲೂ ಅದು ನನಗೆ ಗೊತ್ತಿಲ್ಲ, ಆದರೆ ಕೇಳಲಿಕ್ಕೆ ಸಿಗೋದಿಷ್ಟೇ. ಎಷ್ಟೋ ಜನ ಹೇಳ್ತಾರೆ ರಾತ್ರಿ ಒಂದು 2 ಪೇಜ್ ಓದುವ ಅಂತ ಓದಿದೆ ಮ್ಯಾಮ್, ಆದರೆ ಅದು ಪುಸ್ತಕ ಯಾವ ಥರ ಇತ್ತು ಅಂತ ಹೇಳಿದರೆ ಓದಿಸ್ಕೊಂಡು ಹೋಯಿತು, ರಾತ್ರಿ 1 ಗಂಟೆವರೆಗೂ ಕೂತ್ಕೊಂಡು ಪುಸ್ತಕ ಫಿನಿಷ್ ಮಾಡಿಯೇ ಮಲಗಿರುವಂಥದ್ದು. ಅಥವಾ ಎಲ್ಲೋ ಹೋಗ್ಲಿಕ್ಕೆ ಹೊರಟಿದ್ದೆವು, ಒಂದು 4 ಪೇಜ್ ಬಾಕಿ ಇತ್ತು, ಆದರೆ ಎಷ್ಟು ಕುತೂಹಲ ಇತ್ತು ಅಂತ ಹೇಳಿದರೆ ಆ ಕಥೆಯನ್ನು ಮುಗಿಸಿಯೇ ಹೋಗಬೇಕು ಅಂಥೇಳಿ ಕಥೆಯನ್ನು ಮುಗಿಸಿ ಹೋಗುವಾಗ ಲೇಟಾಗಿ ಹೊರಟಿದ್ದ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಿ ಕೂತಂಥವ್ರು, ಇಂಥವರೆಲ್ಲ ತುಂಬ ಕೇಳಲಿಕ್ಕೆ ಸಿಗ್ತದೆ. ಹಾಗಾಗಿ ಎಲ್ಲೋ ಪ್ರತಿಯೊಬ್ಬರ ಬದುಕಲ್ಲೂ ಒಂದು ಒತ್ತಡ ಅಂತ ಇರ್ತದೆ, ಒಂದು ಸಮಸ್ಯೆಗಳು, ಒಂದು ಸ್ಟ್ರೆಸ್ ಅಂತ ಇರ್ತದೆ. ಹಾಗಾಗಿ ಎಲ್ಲೋ ನನ್ನ ಪುಸ್ತಕಗಳು ಅವರಿಗೊಂದು 2-3 ಗಂಟೆಯ ಮನೋರಂಜನೆ ಕೊಟ್ಟು ಅವರನ್ನು ಒತ್ತಡದಿಂದ, ಒಂದು ಖಿನ್ನತೆಯಿಂದ, ಒಂದು ಸ್ಟ್ರೆಸ್ಸಿಂದ ಹೊರಗೆ ತರ್ತಾ ಉಂಟಂತ ಹೇಳಿದರೆ ಎಲ್ಲೋ ನಾನು ಬರೆದದ್ದಕ್ಕೆ ಸಾರ್ಥಕ. ಈಗ ಯುವಕರು ಲೇಖಕರಾಗೋದು ಸ್ವಲ್ಪ ಕಮ್ಮಿ ಆಗಿದ್ದೇನೋ ನನಗೆ ಅನಿಸ್ತಾ ಇದೆ. ಕಮ್ಮಿ ಅಲ್ಲ, ಇಲ್ವೇ ಇಲ್ಲ ಅಂತ ಹೇಳಿದ್ರು ಆಶ್ಚರ್ಯ. ಈಗ ಯಾವುದೇ ಒಬ್ಬ ಯುವಕ ಅಥವಾ ಯುವತಿ ಯಾರು ಇರಲಿ, ಲೇಖಕರಾಗಬೇಕು, ತಾವು ಮೊದಲು ಬರೆಯುವ ಪುಸ್ತಕಕ್ಕೆ ಏನಾದರೂ ಸಲಹೆ ಕೊಡಬೇಕು ಅಂತ ಹೇಳಿದರೆ ಏನು ಹೇಳ್ತೀರಿ ನೀವು? ಈಗದ ಒಂದು ಕಾಲಘಟ್ಟದಲ್ಲಿ ನಾನು ಯಾರಾದರೂ ಲೇಖಕರಾಗಬೇಕು ಅಂತ ಹೇಳಿದರೆ ಬಹುಶಃ ಹೇಳ್ತೇನೆ, ಬೇಡ, ನೀನು ಬೇರೆ ಏನಾದ್ರು ಚೂಸ್ ಮಾಡು, ಲೇಖಕರು ಇದು ನಮ್ಮನ್ನು ನೋಡಿ ಇಟ್ಸ್ ನಾಟ್ ಗೋಣ ವರ್ಕೌಟ್ ಅಂತ. ಅಂದರೆ ನಂಗೆ ಖುಷಿ ಉಂಟು ನಾನೊಬ್ಬ ಲೇಖಕಿ ಅಂಥೇಳಿ, ಬಟ್ ನಮ್ಮನ್ನು ಯಾವ ರೀತಿಯಲ್ಲಿ ಹೊರಗಡೆಯಲ್ಲಿ ಈಗ ಒಂದು ಈ ಪುಸ್ತಕಗಳು ಮೂಲೆ ಗುಂಪಾಗ್ತಿರೋದನ್ನು ನೋಡಿದರೆ, ಈಗ ನಾವೊಂದು ಸಿನಿಮಾ ಹಿಟ್ ಆಗ್ತದೆ, ಸೂಪರ್ ಹಿಟ್ ಆಗ್ತದೆ, ಅಥವಾ ಯಾವುದೋ ಒಂದು ಹಾಡು, ಅದರ ಸಿಂಗರ್ಸ್ ಯಾರು ನೋಡ್ತೇವೆ, ಅದನ್ನು ಯಾರು ಕೊರಿಯೋಗ್ರಫಿ ಮಾಡಿ ನೋಡ್ತೇವೆ, ಮ್ಯೂಸಿಕ್ ಡೈರೆಕ್ಟರ್ ನೋಡ್ತೇವೆ, ಯಾರು ಕೂಡ ಸಾಹಿತ್ಯವನ್ನು ಬರೆದವನು ಯಾರು ಅಂತ ಕೇಳೋದಿಲ್ಲ, ಯಾರಿಗೂ ಗೊತ್ತಿರೋದಿಲ್ಲ. ಹೌದು, ಈವನ್ ಅದೇ ರೀತಿ ಫಿಲ್ಮ್ ಕೂಡ ಎಲ್ಲ ನೋಡ್ತೇವೆ, ಹೀರೋಸ್ಗಳನ್ನು ನಾವು ಅಡ್ಮೈರ್ ಮಾಡ್ತೇವೆ, ಹೀರೋಯಿನ್ಗಳನ್ನು ಅಡ್ಮೈರ್ ಮಾಡ್ತೇವೆ, ಇಂಥವ್ರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಸಿಕ್ಕಿದೆ ಅಂತೆ, ಅದಂತೆ ಇದಂತೆ ಪ್ರತಿಯೊಂದು ಅಪ್ಡೇಟ್ ಇರ್ತದೆ ನಮ್ಮ ಹತ್ರ. ಆದರೆ ಕತೆ ಸಂಭಾಷಣೆಯನ್ನು ಯಾರು ಬರೆದಿರ್ತಾರೆ ಅಂತ ಗೊತ್ತಿರೋದಿಲ್ಲ. ಒಂದು ವೇಳೆ ಡೈರೆಕ್ಟರ್ ಬರೆದಿದ್ರೆ ಹೆಸರು ಎದ್ದು ಕಾಣ್ತದೆ. ಹೌದು, ಅಷ್ಟು ಮಾತ್ರ, ಅವನೇ ಎದ್ದು ಹಾಕೊಂಡಿರ್ತಾನೆ ನಂದೆ ಅಂತ. ಅದು ಬಿಟ್ಟರೆ ಯಾರೋ ಒಬ್ಬ ಹೊಸಬ ಬರೆದಿದ್ರೆ ಒಂದು ಜಗತ್ತಿಗೆ ಗೊತ್ತು ಕೂಡ ಆಗಿರೋದಿಲ್ಲ. ಹಾಗಾಗಿ ಎಲ್ಲೋ ಲೇಖಕರು ಮೂಲೆ ಗುಂಪಾಗ್ತಾ ಇದ್ದಾರೆ. ಸೊ ನಾನು ಐ ಡೋಂಟ್ ಅಡ್ವೈಸ್ ಎನಿಬಡಿ ಟು ಬಿ ಎ ರೈಟರ್ ಈಗದ ಕಾಲಘಟ್ಟದಲ್ಲಿ.
ಅದೇ ಆಗ ಹೇಳಿದ್ರೆ ಆತ್ಮತೃಪ್ತಿಗೆ ಬೇಕಾದ್ರೆ ಬರೀರಿ, ಬಟ್ ಯಾವ ನಿರೀಕ್ಷೆ ಇಟ್ಕೊಳ್ಬೇಡಿ ಅಂತ. ಹಾಗೆ ಹವ್ಯಾಸಕ್ಕಾಗಿ ಬರೀರಿ. ಹವ್ಯಾಸಕ್ಕಾಗಿ, ಆತ್ಮತೃಪ್ತಿಗಾಗಿ. ಒಂದಿಷ್ಟು ಓದುಗರು ಬಂದು ನಮ್ಮ ಹತ್ರ ಕೇಳ್ತಾರೆ, ಮ್ಯಾಮ್ ಹೊಸ್ತು ಯಾವ್ದಾದ್ರು ಬುಕ್ ಬಂದಿದಾ ಮ್ಯಾಮ್, ಒಂದು ಚೂರು ಬೇಗ ಬರೀರಿ, ಬುಕ್ ಬರೆದಿರೋ ಪರವಾಗಿಲ್ಲ, ನೀವು ಅದು ರಫ್ ಕಾಪಿ ಏನುಂಟು, ಡ್ರಾಫ್ಟ್ ಏನುಂಟು ಅದನ್ನು ಕೊಡಿ ಮೇಡಮ್, ಓದ್ತೇವೆ ಅಂತ. ಆ ರೀತಿದು ಅವರದೊಂದು ತುಡಿತ ನೋಡುವಾಗ ಅದೇ ಒಂದು ದೊಡ್ಡ ಬಹುಮಾನ ನಮಗೆ. ಅರೆ, ಇಷ್ಟೊಂದು ಶಕ್ತಿ ಉಂಟ ನನ್ನ ಬರವಣಿಗೆಯಲ್ಲಿ, ಒಬ್ಬ ವ್ಯಕ್ತಿ ಇಷ್ಟೊಂದು ಆಸಕ್ತನಾಗಿ ಇಷ್ಟೊಂದು ತುದಿಗಾಲಲ್ಲಿ ಕಾಯ್ತಾ ಇದ್ದಾನೆ ಅಂತ ಹೇಳುವಾಗ ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ಗೆಸ್ಟ್ ಗಿಫ್ಟ್, ಮತ್ತು ಬೇರೆ ಏನೂ ಇಲ್ಲ. ಹಾಗಾದ್ರೆ ಈಗಿನ ಡಿಜಿಟಲ್ ಯುಗದಲ್ಲಿ ಪುಸ್ತಕಗಳಿಗೆ ಎಂತ ಸಹ ಭವಿಷ್ಯ ಇಲ್ಲ ಅಂತ? ಭವಿಷ್ಯ ಖಂಡಿತ ಉಂಟು, ನಿಜವಾಗ್ಲೂ ಉಂಟು. ಆದರೆ ಮಾರ್ಕೆಟ್ ಸಣ್ಣದು. ಒಂದು ವೇಳೆ ನಾನು ಇಂಗ್ಲೀಷಲ್ಲೇ ಬರೆದಿರ್ತಿದ್ರೆ ಬಹುಶಃ ಇಂಟರ್ನ್ಯಾಷನಲ್ ಮಾರ್ಕೆಟ್ ಸಿಕ್ಕಿರ್ತಿತ್ತೋ ಏನೋ. ಕನ್ನಡ ಬರ್ಲಿಕ್ಕೆ ಹೋಗಿ ಕರ್ನಾಟಕಕ್ಕೆ ಮೀಸಲು. ಓದುಗರು ಇದ್ದಾರೆ, ಇಲ್ಲ ಅಂತ ಹೇಳಿ ಅಲ್ಲ. ಇವತ್ತಿಗೂ ಪುಸ್ತಕಕ್ಕೆ ಬೆಲೆ ಕೊಡುವಂಥವ್ರು ಇದ್ದಾರೆ. ನಮ್ಮ ಸುಧಾಮೂರ್ತಿಯವರು ಒಂದು ಕಡೆ ಹೇಳ್ತಾರೆ, ಅವರನ್ನು ಅವರ ಗೆಳೆಯರೊಬ್ಬರು ಊಟಕ್ಕೆ ಕರೆದ್ರಂತೆ, ಮೂರ್ತಿ ದಂಪತಿಗಳನ್ನು. ಇವರು ಅವ್ರ ಮನೆಗೆ ಹೋದ್ರಂತೆ. ಒಂದು ಶ್ರೀಮಂತಿಕೆಯ ಒಂದು ವಿರಾಟ ದರ್ಶನ ಅಲ್ಲಿತ್ತು. ಇವ್ರಿಗಿಂತಲೂ 10 ಪಟ್ಟು ಶ್ರೀಮಂತರವರು. ಊಟವೂ ಕೂಡ ಬಹಳ ಸೊಗಸಾದಂಥ ವೈಭೋಗದ ಒಂದು ಭಕ್ಷ್ಯ ಭೋಜನ, ಅದೇ ರೀತಿ ಒಂದು ಅದ್ಭುತವಾದಂಥ ಬಂಗಲೆ, ಎಲ್ಲ ಶ್ರೀಮಂತಿಕೆಯ ವಿರಾಟ ದರ್ಶನ. ಆದರೆ ಎಲ್ಲ ಮುಗಿಸಿ ಬಂದಮೇಲೆ ಕೇಳ್ತಾರಂತೆ ಸುಧಾಮೂರ್ತಿ ಅವ್ರ ಹತ್ರ, ಹೇಗಿತ್ತು ನಿಮ್ಮ ಅನುಭವ ಅಲ್ಲಿ ಅಂತ. ಸುಧಾಮೂರ್ತಿ ಅವರು ಇಷ್ಟೇ ಹೇಳಿದ್ರಂತೆ, ಏನು ಬಡವರಪ್ಪ ಅವರು ಅಂತ. ನಂಗೆ ಅಷ್ಟೇ ಅನಿಸಿತು, ಅವ್ರದ್ದು ಇಡೀ ಬಂಗ್ಲೆ ಸುತ್ತಿದ ಮೇಲೆ ಇಷ್ಟೇ ಅನಿಸಿದ್ದು, ಎಂಥ ಬಡವರು ಇವರು ಅಂತೇಳಿ. ಯಾಕಂದರೆ ಇಡೀ ಬಂಗ್ಲೆಯಲ್ಲಿ ಒಂದೇ ಒಂದು ಪುಸ್ತಕ ಇರಲಿಲ್ಲ ಅಂತಲ್ಲಿ. ಹಾಗೆ ನಾನು ಆ ಪುಸ್ತಕದ ಒಂದು ಓದುವ ಹವ್ಯಾಸ ಇಲ್ಲದ ವ್ಯಕ್ತಿಗಳನ್ನು ಐ ರಿಯಲಿ ಕಾಲ್ ದೆಮ್ ಆಸ್ ಅ ಲೂಸರ್ಸ್. ನನ್ನ ಪ್ರಕಾರ ಅವರು ರಿಯಲಿ ಒಬ್ಬ ಲೂಸರ್ ಅಂತ ಅನ್ನಿಸ್ತದೆ. ಯಾಕಂತ ಹೇಳಿದರೆ ಆ ಪುಸ್ತಕ ಓದೋದ್ರಲ್ಲಿರುವ ಖುಷಿ, ಅದರಿಂದ ವಂಚಿತರವರು. ಯಾರಿಗೆ ಆ ಹವ್ಯಾಸ ಇರುವುದಿಲ್ಲ ಅವ್ರು ನಿಜವಾಗ್ಲೂ ವಂಚಿತರು. ಹಾಗಾಗಿ ಪುಸ್ತಕಕ್ಕೆ ಭವಿಷ್ಯ ಖಂಡಿತ ಉಂಟು. ನಾವು ನೋಡ್ತೇವೆ ಇವತ್ತಿಗೂ. ರವಿ ಬೆಳಗೆರೆ ಅಂತ ನಾನಾಗ ಹೇಳಿದೆ, ಅವ್ರದ್ದು ಬುಕ್ಸ್ ಕೆಲವು ನಾವು ಹುಡುಕಿಕೊಂಡು ಹೋದಾಗ ಎಲ್ಲ ಔಟ್ ಆಫ್ ಸ್ಟಾಕ್ ಆಗಿರ್ತದೆ. ಮೇಡಮ್ ನಾಳ್ದು ತರಿಸಿಡ್ತೇವೆ ಬನ್ನಿ ಅಂತೆಲ್ಲ ಹೇಳ್ತಾರೆ. ಸೊ ಓದುಗರಿದ್ದಾರೆ, ಎಲ್ಲೋ ನಮ್ಮ ಒಂದು ವ್ಯಾಪ್ತಿಯಲ್ಲಿ ಇಲ್ಲ. ಬಹುಶಃ ಇನ್ನು ಮುಂದಕ್ಕೆ ನಾನು ಬೆಳೆಯುವಷ್ಟು ತುಂಬ ಇದೆ. ನನ್ನ ಪುಸ್ತಕಗಳು ಬೆಳೆಯುವಂಥದ್ದು, ಬರವಣಿಗೆ ಬೆಳೆಯುವಂಥದ್ದು ತುಂಬ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಎಲ್ಲ ಓದುಗ ವಲಯಕ್ಕೆ ನಾನು ತಲುಪಬಹುದು. ಆವಾಗ ಖಂಡಿತ ಪುಸ್ತಕಗಳಿಗೆ ಭವಿಷ್ಯ ಇದೆ. ಅಂದರೆ ಎಲ್ಲೋ ಮೊಬೈಲೀಕರಣದಿಂದ ಮೂಲೆ ಗುಂಪಾಗ್ತಾ ಉಂಟು. ಅದನ್ನು ಆಗ್ಲಿಕ್ಕೆ ಬಿಡಬಾರ್ದು. ಈಗ ಇವತ್ತಿನ ಕಾಲದಲ್ಲಿ ನಾವು ನೋಡ್ತೇವೆ, ಶಾಲೆಗಳು ಒಂದು ಬುಕ್ ಫೇರ್ ಅಂತ ಹೇಳುವಂಥದ್ದನ್ನು ಇಟ್ಕೊಂಡಿದ್ದಾವೆ. GM ವಿದ್ಯಾನಿಕೇತನ್ ಪಬ್ಲಿಕ್ ಸ್ಕೂಲಲ್ಲಿ ನನಗೆ ಅಲ್ಲಿ ಗೆಸ್ಟ್ ಆಗಿ ಕರೆದಿದ್ರು. ನಾನು ಮೊದಲ ಬಾರಿಗೆ ಅಲ್ಲಿ ಗಮನಿಸಿದೆ ಬುಕ್ ಫೇರ್ ಅಂತ. ಪ್ರತಿಯೊಬ್ಬ ಮಗುವಿಗೂ ಒಂದು ಪುಸ್ತಕವನ್ನು ಖರೀದಿಸಲೇಬೇಕು, ಆ ಪುಸ್ತಕವನ್ನು ಓದಬೇಕು, ಆ ಪುಸ್ತಕದಲ್ಲಿ ಏನಿದೆ ಅಂತ ಹೇಳಬೇಕು ಅಂತ ಹೇಳುವಂಥ ಒಂದು ಸಣ್ಣ ಟಾಸ್ಕ್ಗಳನ್ನು ಕೊಡ್ತಾರೆ. ಹೀಗಾಗಿ ಪುಸ್ತಕದ ಮಾರಾಟವೂ ಕೂಡ ಆಗ್ತದೆ, ಪ್ಲಸ್ ಆ ಮಕ್ಕಳಿಗೆ ಒಂದು ಪುಸ್ತಕ ಪರಿಚಯ ಆಗ್ತದೆ. ಆ ಪುಸ್ತಕದಲ್ಲಿರುವ ಅಂಶಗಳು ಮಕ್ಕಳಿಗೆ ಒಂದು ಜ್ಞಾನಾರ್ಜನೆ ಕೂಡ ಆಗ್ತದೆ. ಈ ರೀತಿ ಒಂದು ಪುಸ್ತಕದ ಪ್ರಮೋಷನ್ ಕೂಡ ಆಗ್ತಾ ಉಂಟು ಇಂಥ ಒಂದು ಕಾನ್ಸೆಪ್ಟಿಂದ. ಇದು ಯಾರದೇ ಪರಿಕಲ್ಪನೆ ಇರ್ಬೋದು, ಅದ್ಭುತವಾದ ಪರಿಕಲ್ಪನೆ ಇದು. ಯುವ ಜನಾಂಗದಲ್ಲಿ ಒಂದು ಓದುಗ ಆಸಕ್ತಿಯನ್ನು, ಒಂದು ಆ ಹವ್ಯಾಸವನ್ನು ಹುಟ್ಟು ಹಾಕುವಂಥದ್ದು. ಈಗ ರವಿ ಬೆಳಗೆರೆ ಅವರ ಬಗ್ಗೆ ಹೇಳುವಾಗ ನಮ್ಮನ್ನೇ ಒಂದು ವಿಡಿಯೋ ನೋಡ್ತಿದ್ದೆ. ಅವರ ಮಗಳು ಹೇಳ್ತಿದ್ರು, ಅವರ ರವಿ ಬೆಳಗೆರೆ ಅವರ ಪುಸ್ತಕ ಡೂಪ್ಲಿಕೇಟ್ ಕಾಪಿಯನ್ನು ಆನ್ಲೈನಲ್ಲಿ ಮಾಡ್ತಿದ್ರು. ಹಾಗೆ ತುಂಬಾ ಲೇಖಕರದ್ದು ಮಾಡ್ತಿದ್ದಾರೆ ಅಂತ ಸುದ್ದಿ ಉಂಟು. ಅದರ ಬಗ್ಗೆ ಏನು ಹೇಳ್ತೀರಿ ನೀವು? ಇದು ನೀವು ಹೇಳಿದ ಮಾತು ನಿಜವಾಗ್ಲೂ ಸತ್ಯ. ಯಾಕಂತ ಹೇಳಿದರೆ ನಾನೇ ಒಂದು ಇತ್ತೀಚೆಗೆ ಪುಸ್ತಕದ ಹೆಸರು ಈಗ ನೆನಪಾಗ್ತಾ ಇಲ್ಲ, ನಾನು ನೆನಪು ಮಾಡ್ಕೊಂಡು ಹೇಳ್ತೇನೆ. ನಾನು ರವಿ ಬೆಳಗೆರೆ ಅವರ ಪುಸ್ತಕ ಅಂತ ಹೇಳುವ ಒಂದು ಕಾರಣದಿಂದ ಅದನ್ನು ಇಟ್ಕೊಂಡು ಬಂದೆ. ಅದನ್ನು ನಾವು ಓದ್ಲಿಕ್ಕೆ ಶುರು ಮಾಡಿದಾಗ ರವಿ ಬೆಳಗೆರೆ ಅವರ ಪುಸ್ತಕ ಹೌದು ಅಂತಾದರೆ ಮೊದಲ ಒಂದು ಪುಟದಲ್ಲೇ ಆ ಒಂದು ಬರವಣಿಗೆಯ ಶಕ್ತಿ ಅದನ್ನು ನೋಡುವಾಗಲೇ ಗೊತ್ತಾಗ್ತದೆ ಇದು ಅವ್ರದ್ದೇ ಬರವಣಿಗೆ ಅಂತ. ಇದು ಮೊದಲನೇ ಪುಟದಿಂದ ಕೊನೆಯ ಪುಟದವರೆಗೂ ನಾನು ಆ ಪುಸ್ತಕದಲ್ಲಿ ರವಿ ಬೆಳಗೆರೆ ಅವರನ್ನು ಹುಡುಕ್ತಾ ಇದ್ದೆ. ಅವರಲ್ಲಿ ಎಲ್ಲೂ ಇರಲೇ ಇಲ್ಲ. ಹೆಸರು ಮಾತ್ರ ರವಿ ಬೆಳಗೆರೆ ಅಂತ ಹಾಕಿದ್ರು ವಿನಃ ಇಡೀ ಪುಸ್ತಕದಲ್ಲಿ ರವಿ ಬೆಳಗೆರೆಯವರು ಎಲ್ಲೂ ಇರಲೇ ಇಲ್ಲ. ನನಗಂತೂ ಎಲ್ಲೂ ಕಾಣಿಸ್ಲಿಲ್ಲ. ಹಾಗಾಗಿ ನಾನು ಎಲ್ಲೂ ಕೂಡ ಅದನ್ನು ಘಂಟಾಘೋಷವಾಗಿ ಹೇಳಬಲ್ಲೆ, ಅದು ಬರವಣಿಗೆ ಖಂಡಿತವಾಗಿಯೂ ರವಿ ಬೆಳಗೆರೆಯವರದ್ದಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ. ಹಾಗೆ ಇಂಥದ್ದು ತುಂಬ ಆಗ್ತದೆ. ವೃತ್ತಿ ಚೌರ್ಯ ಅಂತ ನಾವೇನು ಹೇಳ್ತೇವೆ, ತುಂಬ ಆಗ್ತದೆ. ಅಂದರೆ ಈಗ ನೀವು ಮೊದಲು ರವಿ ಬೆಳಗೆರೆ ಅವರ ಪುಸ್ತಕ ಓದ್ತಿರೋದ್ರಿಂದ ನಿಮಗೆ ಗೊತ್ತಾಯ್ತು ಅವರದ್ದಲ್ಲ, ಹೊಸತಾಗಿ ಅವರನ್ನು ಓದಬೇಕಂತ ಖಂಡಿತ
ಯಾರೋ ಒಬ್ಬ ಹೊಸ ಓದುಗ ಈಗ ನನ್ನ ಬಾಯಿಂದ ರವಿ ಬೆಳಗೆರೆಯವರ ಹೆಸರು ಕೇಳಿ ಓ ಇವರು ಅದ್ಭುತ ಬರೀತಾರೋ ಏನೋ ಅಂತ ಅಂದ್ಕೊಂಡು ಒಂದು ಬುಕ್ ತಗೊಂಡು ಬಂದು ಓದಿದರೆ ಅದರಲ್ಲಿ ಏನೂ ಇರಲಿಲ್ಲ, ಏನು ಒಂದು ಸಾರವೇ ಇಲ್ಲ, ಬರವಣಿಗೆಯಲ್ಲಿ ಒಂದು ಜೀವವೇ ಇರಲಿಲ್ಲ ಅಂತ ಹೇಳುವಾಗಿತ್ತು ನನಗೆ. ಅಷ್ಟೊಂದು ನೀರಸವಾದಂತಹ ಬರವಣಿಗೆ. ಹಾಗಾಗಿ ಎಲ್ಲೋ ಆ ಉಳಿದಿರುವಂತಹ ಒಂದಿಷ್ಟು ಓದುವ ಆಸಕ್ತಿ ಕೂಡ ಅದರಲ್ಲಿ ಕುಗ್ಗಿ ಹೋಗ್ಬೋದು, ಇದರಲ್ಲಿ ಏನೂ ಇಲ್ಲ ಅಂಥೇಳಿ. ಅದಾಗಬಾರ್ದು. ಯಾವುದೇ ಫೀಲ್ಡ್, ಅದು ಸಿಂಗಿಂಗ್ ಇರ್ಬೋದು, ಡಾನ್ಸ್ ಇರ್ಬೋದು, ರೈಟಿಂಗ್ ಇರ್ಬೋದು, ಯಾವುದೇ ಕ್ಷೇತ್ರ ಇರ್ಬೋದು, ಆ ಒಂದು ಕೃತಿ ಚೌರ್ಯ ಅನ್ನುವಂಥದ್ದು ಆಗಬಾರ್ದು. ಈಗ ಸಾಹಿತ್ಯ ಸಮಾಜದಲ್ಲಿ ಏನಾದರೂ ಬದಲಾವಣೆ ಆಗಬೇಕಂತ ಬಯಸ್ತೀರಾ? ಖಂಡಿತವಾಗ್ಲೂ ದೊಡ್ಡ ಬದಲಾವಣೆ ಆಗಬೇಕಂತಲೇ ಬಯಸ್ತೇನೆ ನಾನು. ಅದು ನಾನು ಆಗಲೇ ಹೇಳಿದ ಹಾಗೆ ಆ, ಓದುವ ಒಂದು ಆಸಕ್ತಿ ಮಕ್ಕಳಲ್ಲಿ ಹುಟ್ಟು ಹಾಕುವಂತಹ ಒಂದು ಕೆಲಸವನ್ನು ಮನೆಯಲ್ಲಿ ಪೋಷಕರು, ಅದೇ ರೀತಿ ಶಾಲೆಗಳಲ್ಲಿ ಶಾಲೆಯ ಆಡಳಿತ ಮಂಡಳಿ ಇರ್ಬೋದು, ಟೀಚರ್ಸ್ಗಳಿರ್ಬೋದು ಮಾಡಲೇಬೇಕು. ಸರ್ಕಾರವು ಕೂಡ ಮಾಡಬೇಕು. ಸರ್ಕಾರ ಕರ್ನಾಟಕದಲ್ಲಂತೂ ಖಂಡಿತ ಸರ್ಕಾರ ಮಾಡಲೇಬೇಕು. ಯಾಕಂದರೆ ನಾನು ಕೇಳ್ಪಟ್ಟ ಹಾಗೆ ತಮಿಳುನಾಡಲ್ಲಿ 500 ಪುಸ್ತಕಗಳನ್ನು, ಒಬ್ಬ ಸಾಹಿತ್ಯ 500 ಪುಸ್ತಕಗಳನ್ನು ಸರ್ಕಾರ ಖರೀದಿಸ್ತದಂತೆ. ಅದೇ ರೀತಿ 300 ಪುಸ್ತಕಗಳನ್ನು ತಮಿಳುನಾಡಲ್ಲಿ, ಕೇರಳದಲ್ಲಿ 500 ಪುಸ್ತಕವನ್ನು ಖರೀದಿಸ್ತದಂತೆ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಒಂದು ಅದರ ಅರ್ಧ ಅಷ್ಟು ಮಾಡಿದರೂ ಒಂದು ನಮಗೊಂದು ದೊಡ್ಡ ಆ, ಇದು ಸಹಾಯ ಆಗ್ತಿತ್ತು, ಬೆನ್ನೆಲುಬು ಆಗ್ತಿತ್ತು ಅದು ರೈಟರ್ಸ್ಗಳಿಗೆ. ಹಾಗಾಗಿ ಕೇವಲ ನವಂಬರ್ 1ನೇ ತಾರೀಕು ದಿನ ಈ ನಮ್ಮ ಧ್ವಜ ಹಿಡ್ಕೊಂಡು ಹಾರಾಡಿಸುವಂಥದ್ದು, ಕನ್ನಡ ಹಾಡುಗಳನ್ನು ಹಾಡುವಂಥದ್ದು, ಚಪ್ಪಾಳೆ ತಟ್ಟಿ ಸೀಟಿ ಹೊಡೆಯೋದು, ಇಲ್ಲಿಗೆ ಕರ್ನಾಟಕ ರಾಜ್ಯೋತ್ಸವ ಮುಗಿಲಿಲ್ಲ. ನಾವು ಮನಸ್ಸಲ್ಲಿ ಕನ್ನಡಿಗರಾಗಬೇಕು, ಕನ್ನಡತನ ಅನ್ನುವಂಥದ್ದನ್ನು ಮೈಗೂಡಿಸ್ಕೊಳ್ಬೇಕು, ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜಕಾರಣಿಗಳು. ಈಗ ಸೌಮ್ಯಪುತ್ರನವರು ಲೇಖಕಿಯಾಗಿ ಹೊರತುಪಡಿಸಿ ಬೇರೆ ಯಾವುದಾದ್ರೂ ಅಂದರೆ ವೃತ್ತಿನ ಮಾಡ್ತಿದ್ದೀರಾ ಅಥವಾ ಬೇರೆ ಯಾವುದಾದ್ರೂ ಹವ್ಯಾಸ ಇಟ್ಕೊಂಡಿದ್ದೀರಾ, ಹೇಗೆ? ವೃತ್ತಿ ಹೌದು. ನಾನು ನನ್ನ ವೃತ್ತಿ ಮತ್ತು ಪ್ರವೃತ್ತಿಯ ಬಗ್ಗೆ ಹೇಳೋದಾದರೆ ಅದೆರಡು ಪರಸ್ಪರ ವಿರುದ್ಧ. ಯಾಕಂದರೆ ವೃತ್ತಿ ನಂದು ಒಂದು ಸೋಲಾರ್ ಪ್ರಾಜೆಕ್ಟಿಗೆ, ಒಂದು ಆಸ್ಟ್ರೇಲಿಯನ್ ಕಂಪನಿಗೆ ಸೋಲಾರ್ ಪ್ರಾಜೆಕ್ಟಿಗೆ ಮಾಡ್ತಾಯಿದ್ದೇನೆ. ಒಂದು 2004ರಿಂದ ಇವತ್ತಿನವರೆಗೂ ಕೂಡ ಈ ಆಂಗ್ಲರ ಜೊತೆ ವ್ಯಾವಹಾರಿಕ ಒಡನಾಟ ನಂದು. ಅದು ಸಂಪೂರ್ಣ ಇಂಗ್ಲೀಷ್ಮಯ. ಈ ಪ್ರವೃತ್ತಿ ಅಂತ ಹೇಳುವಂಥದ್ದು ಶುದ್ಧ ಕನ್ನಡದ್ದು. ಹಾಗಾಗಿ ಅದೆರಡು ಪರಸ್ಪರ ವಿರುದ್ಧ, ಅದನ್ನಾದರೂ ತೂಗಿಸ್ಕೊಂಡು ಹೋಗ್ತಾ ಇದ್ದೇನೆ. ಅದಾದಮೇಲೆ ನಾನು ಆಗಲೇ ಹೇಳಿದೆ, ಟಿ ವಿ, ರೇಡಿಯೋ ಚಾನಲ್ಗಳಲ್ಲೆಲ್ಲ ಇಂಟರ್ವ್ಯೂಸ್ ಕೊಡ್ತೇನೆ, ಆಕಾಶವಾಣಿಯಲ್ಲಿ ಇಂಟರ್ವ್ಯೂಸ್ ಕೊಡ್ತೇನೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಊರುಗಳಲ್ಲಿ ವಿಮೆನ್ಸ್ ಡೇ ಸೆಲೆಬ್ರೇಷನ್ ಇರ್ಬೋದು, ಗೆಸ್ಟ್ ಆಗಿ ಕರೀತಾರೆ. ಇತ್ತೀಚೆಗೆ ಮುಂಬೈಯಲ್ಲಿ ಒಂದು ಮಗುವೀರ ಪತ್ರಿಕೆಯ ಒಂದು ಉದ್ಘಾಟಕಿಯಾಗಿ ನನ್ನನ್ನು ಆಹ್ವಾನಿಸಿದರು. ಅದೊಂದು ಅವಿಸ್ಮರಣೀಯ ಒಂದು ಸಂದರ್ಭ ನನ್ನ ಬದುಕಿನಲ್ಲಿ. ಯಾಕಂತ ಹೇಳಿದರೆ ನಮ್ಮ ಮುಂಬೈ ಯೂನಿವರ್ಸಿಟಿಯ ಡೀನ್ ರವರ ಜೊತೆ ಒಂದು ವೇದಿಕೆ ಹಂಚಿಕೊಳ್ಳುವಂತಹ ಒಂದು ಸುಸಂದರ್ಭ ಅದು. ಸೊ ಹಾಗೇ ಚಿತ್ರದುರ್ಗದ ಡೆಂಟಲ್ ಕಾಲೇಜಲ್ಲಿ ವಿಮೆನ್ಸ್ ಡೇ ಸೆಲೆಬ್ರೇಷನ್ಗೆ ಗೆಸ್ಟ್ ಆಗಿ ಹೋಗಿದ್ದೆ. ಹಾಗೆ ಹಲವಾರು ಇದ್ದೆ ಅಂಥದ್ದು. ಬಹುಶಃ ಸಮಯ ಅವಕಾಶ ಕಡಿಮೆ ಇರುವ ಕಾರಣ ಎಲ್ಲವನ್ನು ಹೇಳ್ಕೊಂಡು ಇರ್ಲಿಕ್ಕಾಗೋದಿಲ್ಲ. ಒಂದು ಮುಖ್ಯವಾದದ್ದು ಒಂದೆರಡನ್ನು ನಾನು ನಿಮ್ಮ ಜೊತೆ ಹಂಚಿಕೊಂಡೆ. ಅದೇ ಲೇಖಕರು ಹೆಚ್ಚು ಮಾತಾಡಬೇಕಾದ ಸಾಮಾಜಿಕ ವಿಷಯಗಳು ಯಾವ್ಯಾವು? ಇವತ್ತಿನ ಕಾಲದಲ್ಲಿ ನನಗನ್ಸೋದಿಷ್ಟೇ, ಪ್ರತಿಯೊಬ್ಬ ಕೂಡ ಒಂದು ಲಿಮಿಟೆಡ್ ಆಗಿಬಿಟ್ಟಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಾನು, ನಂದು, ನನ್ನ ಮನೆ, ನನ್ನ ಸಂಸಾರ, ನನ್ನ ಮಕ್ಕಳು, ನಾನು, ಒಂದು ಪರಿಧಿಯ ಒಳಗೆ. ಸಾಮಾಜಿಕ ಕಳಕಳಿ ಅನ್ನುವಂಥದ್ದು ಬಹುಶಃ ಯಾರಲ್ಲೂ ಇಲ್ಲ. ಎಲ್ಲೋ ಒಂದೇನೋ ತಪ್ಪು ನಡೀತಾ ಉಂಟು, ಅಥವಾ ಏನೋ ಒಂದು ಭ್ರಷ್ಟಾಚಾರ ನಡೀತಾ ಉಂಟು, ಅಥವಾ ಏನೋ ಒಂದು ಅಮಾನವೀಯವಾದದ್ದು ನಡೀತಾ ಉಂಟು, ಅಥವಾ ಕಾನೂನಾತ್ಮಕವಾಗಿ ಕಾನೂನು ಬಾಹಿರವಾದದ್ದೇನೋ ನಡೀತಾ ಉಂಟು. ನಮ್ಮಲ್ಲಿಷ್ಟೇ, ನಮ್ಗೆ ಯಾಕೆ ಬೇಕು, ನಿನಗೆ ಯಾಕೆ ಬೇಕು, ಸುಮ್ಮನೆ ಇರು ಅಂತ. ಯಾಕೆ ರಿಸ್ಕ್, ಯಾಕೆ ನಾವು ಯಾಕೆ ಹೋಗೋದು ಅದಕ್ಕೆ ತಲೆ ಹಾಕಲಿಕ್ಕೆ? ಈ ರೀತಿಯ ಒಂದು ಸಣ್ಣತನ ಅಂತ ಹೇಳ್ಬೋದು. ದೊಡ್ಡ ದೊಡ್ಡ ವಿಚಾರಗಳ ಬಗ್ಗೆ ನಾನು ಹೇಳೋದಿಲ್ಲ. ಎಲ್ರಿಗೊಂದು ಭಯ ಇರ್ತದೆ, ಎಲ್ಲರೂ ನಾನು ಅದ್ರಲ್ಲಿ ಸಿಕ್ಕಿ ಹಾಕ್ಕೊಳ್ತೇನೆ ಅಂತ ಹೇಳುವಂಥದ್ದು. ಆದರೆ ಒಂದು ಸಣ್ಣ ಸಣ್ಣ ವಿಚಾರಗಳೇ ಆಗಿರಲಿ, ಒಂದು ಟ್ಯಾಪಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೆ ನೀರು ಲೀಕ್ ಆಗ್ತಾ ಇರಲಿ, ಯಾರಿಗೂ ಬಿದ್ದೋಗಲಿಲ್ಲ ಅದು, ಅವನ ಮನೆ ಟ್ಯಾಪ್ ಹೋಗಲಿ ಆಚೆ ಅಂತ. ಎಲ್ಲೋ ಒಂದು ಕಡೆ ಸ್ಟ್ರೀಟ್ ಲೈಟ್ ತಿಂಗಳಾನುಗಟ್ಟಲೆ ಅದು ಬಂದಿರಲಿ, ಕರಿಗತ್ತಲೆ ಜಾಗ ಇರ್ಲಿಕ್ಕೆ ಇರ್ತಾರೆ ಸುತ್ತಮುತ್ತ ಎಲ್ಲ ಸಂಬಂಧಪಟ್ಟವರು ಇರ್ತಾರೆ. ನಮ್ಮ ಒಂದು ದೊಡ್ಡ ದೊಡ್ಡ ಹುದ್ದೆಯಲ್ಲೆಲ್ಲ ಇರುವವರು ಇರ್ತಾರೆ. ಇರಲಿ,
ಹೋಗಲಿ ಸ್ಟ್ರೀಟ್ ಲೈಟ್ ಅಲ್ಲ, ನನ್ನ ಮನೆ ಬಾಗಿಲಲ್ಲೇ ಚಂದ ಬೆಳಕುಂಟು, ಸ್ಟ್ರೀಟ್ ಲೈಟ್ ಹೋದರೆ ಹೋಗಲಿ ಅಂತ. ಈ ರೀತಿಯಾದಂಥದ್ದು ತುಂಬ ನಾವು ಗಮನಿಸ್ತೇವೆ. ಯಾರಿಗೂ ಅಗತ್ಯ ಇಲ್ಲ. ಕಸ ಬಿದ್ದಿದ್ರೆ ಬೀಳಲಿ, ಏನೋ ತಿಂತಾರೆ ಅಲ್ಲೇ ಬಿಸಾಡ್ತಾರೆ. ನಮ್ಮ ಮೋದಿಯವರು ಅಷ್ಟೊಂದು ನಮ್ಮ ಇಡೀ ದೇಶದ ಜನತೆ ಹತ್ರ ಕೇಳ್ಕೊಳ್ತಾರೆ ಸ್ವಚ್ಛ ಭಾರತ್ ಅಂತ. ಜನರಿಗೆ ಬಿದ್ದೇ ಹೋಗಲಿಲ್ಲ, ಅದು ಏನೋ ತಿಂದರು ಬಿಸಾಡಿದ್ರು ಹೋದರು, ಯಾರೂ ಕ್ಲೀನ್ ಮಾಡ್ತಾರೆ ಅಂತ. ಈ ರೀತಿಯ ಒಂದು ಮನಸ್ಥಿತಿ ನಾಟ್ ಎಕ್ಸೆಪ್ಟೇಬಲ್. ನಮ್ಮ ಒಂದು ಸಮಾಜ, ನಮ್ಮ ಊರು, ನಮ್ಮ ದೇಶ ಅನ್ನುವಂಥ ಒಂದು ಪ್ರೀತಿ ಬೇಕು, ಒಗ್ಗಟ್ಟು ಬೇಕು. ಅಲ್ಲಿ ಒಬ್ಬನ ಸಂಪತ್ತು ಕೂಡ ಅದು ನಿಂತ ನೀರಾಗಬಾರ್ದು. ಒಂದು ಸಾಮಾಜಿಕ ಚಟುವಟಿಕೆಗಳಿರ್ಬೋದು. ನಾನು ಗಮನಿಸ್ತೇನೆ ಇಲ್ಲಿ ಪಕ್ಕದ ಕೆಲವು ಊರುಗಳಲ್ಲೆಲ್ಲ ಯಕ್ಷಗಾನ ಇರ್ತದೆ, ಅಥವಾ ನಾಟಕಗಳಿರ್ತವೆ, ಅಥವಾ ಊರಿನವರೆಲ್ಲ ಸೇರಿ ಮಾಡುವಂಥದ್ದು ಕೋಲ ಇರ್ಬೋದು, ಅಥವಾ ಏನೋ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಇರ್ಬೋದು, ಅಥವಾ ಒಂದು 4 ಜನ ಒಟ್ಟಾಗಿ ಒಂದು ಊರಿನ ಜನರು ಸೇರಿಕೊಂಡು ಮಾಡುವಂತಹ ಅದೆಷ್ಟೋ ಕಾರ್ಯಕ್ರಮಗಳನ್ನೆಲ್ಲ ನೋಡ್ತೇನೆ. ನನಗನ್ನಿಸ್ತದೆ ನಮ್ಮ ಊರಲ್ಲೂ ಅದು ಬೇಕು ಅಂತ. ನಾನಿರುವಂಥದ್ದು ಗುಂಡಿಬೈಲು, ಇಲ್ಲಿ ನಾನು ಯಾವುದನ್ನೂ ನೋಡೋದಿಲ್ಲ. ಅಲ್ಲಿ ಒಂದು 4 ಜನ ಸೇರಿ ಮಾಡುವಂಥ ಒಂದು ಕಾರ್ಯಕ್ರಮಗಳು ಯಾವುದು ನನ್ನ ಗಮನಕ್ಕೆ ಬರ್ತಾ ಇಲ್ಲ. ಅಂಥದ್ದು ನಡಿಬೇಕು. ಆ ಸಾಮಾಜಿಕ ಕಳಕಳಿ ಜನರಲ್ಲಿ ಬೇಕು. ಆ ಹಣ ನಿಂತ ನೀರಾಗಬಾರ್ದು. ಒಂದಿಷ್ಟು ಜನರಿಗೆ ಆ ಹಣ ಹಂಚಿ ಹೋಗಿ ವ್ಯವಹಾರಗಳು ಸಾಕ್ತಾ ಇರಬೇಕು. ನಾವು ಒಳ್ಳೇದಾಗಬೇಕು, ಇನ್ನೊಬ್ರು ಒಳ್ಳೇದಾಗಬೇಕು. ಈಗ ನೀವು ಒಬ್ಬ ಲೇಖಕಿಯಾಗಿ ನಿಮಗೆ ನಿಮ್ಮ ಓದುಗರ ಪ್ರತಿಕ್ರಿಯೆ ಎಷ್ಟು ಮುಖ್ಯ, ಮತ್ತು ವಿಮರ್ಶೆ ಮತ್ತು ಟೀಕೆಗಳನ್ನು ಹೇಗೆ ಸ್ವೀಕರಿಸ್ತೀರಿ ನೀವು? ಓದುಗರದ್ದು ವಿಮರ್ಶೆ, ಅವರ ಒಂದು ಅಭಿಪ್ರಾಯ ಬಹಳ ಮುಖ್ಯ. ನಾನು ಆಗಲೇ ಹೇಳಿದ ಹಾಗೆ ನಮಗೆ ಈಗ ಲೇಖಕರಿಗೆ ಏನಾದರೂ ಬಹುಮಾನ ಅಂತ ಏನಾದರೂ ಇದ್ದರೆ, ಅಥವಾ ರಿವಾರ್ಡ್ ಅಂತ ಏನಾದರೂ ನಾವು ಪಟ್ಟ ಶ್ರಮಕ್ಕೆ ಏನಾದರೂ ಸಿಗ್ತಾ ಇದ್ದರೆ, ಅದು ನಮ್ಮ ಓದುಗರ ಒಂದು ಅಭಿಪ್ರಾಯ ಅಥವಾ ಅವರದೊಂದು ವಿಮರ್ಶೆ ಮಾತ್ರ. ಅದೇ ಒಂದು ದೊಡ್ಡ ಬಹುಮಾನ. ಹಾಗಾಗಿ ಅದು ಬಹಳ ಮುಖ್ಯ. ನಾಳೆ ಓದುವವರು ಕೂಡ ಓದಿದ್ರು, ಪುಸ್ತಕ ಮಡಚಿ ಇಟ್ಟರು ಅಂತ ಆದರೆ ಬಹುಶಃ ನಮಗೆ ಮುಂದಕ್ಕೆ ಬರೀಲಿಕ್ಕೆ ಆ ಸ್ಫೂರ್ತಿಯು ಸಿಗಲಿಕ್ಕಿಲ್ಲ. ಯಾರಿಗೋಸ್ಕರ ಬರೆಯುವಂಥದ್ದು ಅಂಥೇಳಿ ಆತ್ಮತೃಪ್ತಿಗೋಸ್ಕರ ಒಂದು ಕಾಪಿ ಸಾಕು. ನಾವು ಅಷ್ಟೊಂದು ಕಾಪಿಗಳನ್ನು ಮುದ್ರಿಸಬೇಕಾದ್ರೆ ಒಂದು 4 ಜನ ಓದಿ ಇಷ್ಟಪಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಬರಿತೇವೆ. ಹಾಗಾಗಿ ಓದುಗರ ಅಭಿಪ್ರಾಯ ಬಹಳ ಮುಖ್ಯ. ಆಮೇಲೆ ಟೀಕೆ ವಿಮರ್ಶೆಗಳು ಕೂಡ, ದರ್ ಇಸ್ ನೋಬಡಿ ಪರ್ಫೆಕ್ಟ್ ಅಲ್ವಾ. ಮುಂದಕ್ಕೆ ಬೆಳಿಬೇಕು ಅಂತ ಹೇಳುವಂಥದ್ದು ಇದ್ದೇ ಇರ್ತದೆ. ಒಂದು ಏನೋ ಪ್ರಶಸ್ತಿ ಬಂತು, ಮುಗೀತು ನಂದು, ಡನ್ ಅಂತ ಆ ಥರ ಇಲ್ಲ. ಇನ್ನೂ ಬಹಳಷ್ಟು ಕಲಿಯುವಂಥದ್ದಿದೆ, ಇನ್ನೂ ಬಹಳಷ್ಟು ಸಾಧಿಸುವಂಥದ್ದಿದೆ. ಹಾಗಾಗಿ ಅದು ನಮ್ಮನ್ನು ನಾವು ತಿದ್ದುಕೊಳ್ಬೇಕಂತಾದರೆ ಟೀಕೆ ವಿಮರ್ಶೆಗಳು ಬೇಕೇ ಬೇಕು. ನಿಮಗೆ ಇಂಪ್ರೂವೈಸೇಷನ್ ಮಾಡ್ಕೊಂಡು ತುಂಬ ಸ್ಪರ್ಶಿಸಿದ ವಿಮರ್ಶೆ ಯಾವುದು? ಯಾರಾದರೂ ಹೇಳಿದ್ರ? ತುಂಬ ಸ್ಪರ್ಶಿಸಿದ ವಿಮರ್ಶೆ ಅಂತ ಹೇಳಿದರೆ, ಒಂದು ವಿಷವರ್ತುಲ ಅಂತ ಹೇಳುವಂಥ ಒಂದು ಕತೆ ಬರೆದಿದ್ದೆ. ಅದರಲ್ಲಿ ತುಂಬ ಜನ ಹತ್ತುಕೊಂಡು ಫೋನ್ ಮಾಡಿದರು ಕೊನೆಯಲ್ಲಿ. ಅಂದರೆ ಕೊನೆಯ ಪೇಜ್ ಮರ್ಚಿ ಇಮಿಡಿಯೇಟಾಗಿ ನನ್ನ ನಂಬರ್ ಡಯಲ್ ಮಾಡಿದ್ರು ಏನೋ. ನಂಗೆ ಗೊತ್ತಾಗ್ತಿತ್ತು ಅವರ ಧ್ವನಿ ಕಂಪಿಸುವಂಥದ್ದು. ಅವರು ಹೇಳ್ತಿದ್ರು, ನನ್ನ ಕಣ್ಣಲ್ಲಿ ನೀರು ಸುರಿತಾ ಉಂಟು ಮೇಡಮ್, ಅದರ ಕ್ಲೈಮ್ಯಾಕ್ಸ್ ಓದಿ. ಅದ್ಭುತವಾದ ಕತೆ. ಅಂದರೆ ಕೇವಲ ಕತೆ ಆಗಿರಲಿಲ್ಲ, ಅದು ಎಲ್ಲೋ ಒಂದು ಸಮಾಜಕ್ಕೆ ಇಟ್ಟಂತಹ ಒಂದು ಕನ್ನಡಿ ಅಂತ ಹೇಳ್ಬೋದು. ಎಲ್ಲೋ ಅದರಲ್ಲಿ ಮುಖ ನೋಡಿದರೆ ನಾವೇ ಕಾಣಿಸ್ತಿದ್ದೋ ಏನೋ, ಆ ರೀತಿಯಾದದ್ದು. ಒಂದೇನೋ ಒಂದು ದುರಂತದ ಮೇಲೆ ಬರೆದಿದ್ದಂತಹ ಕತೆ ಅದು. ಆ ದುರಂತ ಇವತ್ತು ಆ ಕತೆ ಒಂದು ಪಾತ್ರಕ್ಕಾಗಿದೆ, ನಾಳೆ ಆ ದುರಂತ ನಮ್ಮ ಬದುಕಲ್ಲೂ ಆಗ್ಬೋದು, ನಮ್ಮವರಿಗೂ ಆಗ್ಬೋದು ಅಂತ ಹೇಳುವಂತಹ ರೀತಿಯಲ್ಲಿತ್ತು ಆ ಕತೆ. ಬಹುಶಃ ಅದು ಎಲ್ಲೋ ಚುಚ್ಚಿತೋ ಏನೋ, ಹಾಗೆ ಆ ಥರದ ಅದು ಮನಸ್ಸಿಗೆ ತುಂಬ, ನನ್ನ ಕಣ್ಣಲ್ಲೂ ನೀರು ಬಂದಿತ್ತು ಅದನ್ನು ಕೇಳಿಸ್ಕೊಳ್ಳುವಾಗ. ಅಂಥದ್ದೆಲ್ಲ ತುಂಬ ಮನಮುಟ್ಟಿದ ಪ್ರತಿಕ್ರಿಯೆಗಳು ತುಂಬ ಇದ್ದಾವೆ. ನಿಮ್ಮದು ಯಾವುದೆಲ್ಲ ಕೃತಿಗೆ ಯಾವ ಯಾವ ಪ್ರಶಸ್ತಿ ಎಲ್ಲ ಸಿಗ್ತದೆ? ನೀವು ಸಾರಿ, ಮನಮುಟ್ಟಿದ ಪ್ರತಿಕ್ರಿಯೆ ಅಂತ ಹೇಳುವಾಗ ರಾತ್ರಿ 1:30 ಗಂಟೆಗೆ ಫೋನ್ ಬಂದದ್ದು ಉಂಟು. ನಾನೆಲ್ಲೋ ಗಟ್ಟಿ ನಿದ್ರೆಯಲ್ಲಿದ್ದೆ, 1:30 ಗಂಟೆ ರಾತ್ರಿಗೆ ಫೋನ್ ಬಂದು ನಾನು ಬೈದದ್ದು ಉಂಟು. ಇಷ್ಟೊತ್ತಿಗೆ ಯಾಕೆ ಫೋನ್ ಮಾಡ್ತಿದ್ದೀರಿ, ಡಿಸ್ಟರ್ಬ್ ಮಾಡ್ತಿದ್ದೀರಿ ಅಂತೇಳಿ. ನನ್ನ ಫ್ರೆಂಡ್ಸೇ, ಬಟ್ ಅಲ್ಲ, ನನಗೆ ಈಗಷ್ಟೇ ಕತೆ ಓದಿ ಮಡಿಸಿರ್ತಾ ಇದ್ದೇನೆ, ನಂಗೆ ಕಂಟ್ರೋಲ್ ಆಗಲಿಲ್ಲ. ನಾಳೆ ಬೆಳಿಗ್ಗೆ ನಾನು ಮತ್ತೆ ಬ್ಯುಸಿ ಆಗ್ತೇನೆ, ನನಗೆ ಫೀಡ್ಬ್ಯಾಕ್ ಹೇಳಲಿಕ್ಕೆ ಸಿಗೋದಿಲ್ಲ, ನನಗೆ ಇದು ಇಂಥದ್ದು ಹೇಳ್ಕೊಳ್ಳೇಬೇಕು ಅಂಥೇಳಿ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿಟ್ಕೊಂಡು ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ವರೆಗಿದ್ದು ಏನೇನು ಒಳ್ಳೇದಿತ್ತು, ಏನೇನು ಒಳ್ಳೇದಿರಲಿಲ್ಲ ಅಂತ ಹೇಳುವಂಥದ್ದನ್ನೆಲ್ಲ 1:30 ಗಂಟೆ ರಾತ್ರಿ ಕೂತ್ಕೊಂಡು ಶೇರ್ ಮಾಡ್ಕೊಂಡಂಥದ್ದು. ಇದೆಲ್ಲ ಮರೀಲಿಕ್ಕೆ ಆಗೋದಿಲ್ಲ. ನನಗೆ ಅನ್ನಿಸ್ತಿತ್ತಾರೆ, ನನ್ನ ನಿದ್ರೆ ಹಾಳಾಯಿತು, ಬೈಕೊಂಡಿದ್ದೆ, ನಾನು ಬೈಕೊಂಡೇ ಫೋನ್ ಎತ್ತಿದ್ದೆ. ಬಟ್ ಅವರು ಕೂಡ 3-4 ಗಂಟೆ ಸರ್ವಿಸ್ ಇರ್ತಾರೆ ಆ ಪುಸ್ತಕದ ಮೇಲೆ, ನನ್ನ ಕೃತಿಯನ್ನು ಓದಲಿಕ್ಕೋಸ್ಕರ.
ಸೊ ಅವರು 1.5 ಗಂಟೆಗೆ ಎಚ್ಚರ ಇರ್ತಾರಂತೆ ಅವರ ಅಭಿಪ್ರಾಯ ಹೇಳಲಿಕ್ಕೆ, ನಾನು ಯಾಕೆ 1.5 ಗಂಟೆಗೆ ಎಚ್ಚರ ಇರಬಾರ್ದು ಅಭಿಪ್ರಾಯ ತಿಳ್ಕೊಳ್ಳಿಕ್ಕೆ ಅಂತ. ಹಾಗೆ ಎಷ್ಟೋ 3-4 ಗಂಟೆವರೆಗೂ ಕೂತ್ಕೊಂಡು ಆ ಕಥೆಯ ಬಗ್ಗೆ ಮಾತಾಡಿ ಮತ್ತೆ ಮಲಗಿದಂಥದ್ದು ಇನ್ಸಿಡೆಂಟ್ಸ್ ಅಂಥದ್ದೆಲ್ಲ ತುಂಬ ಉಂಟು. ಈಗ ನಗು ತರಿಸ್ತದೆ ಅದೆಲ್ಲ, ಬಟ್ ಅದನ್ನೆಲ್ಲ ಒಂದೊಂದು ಕ್ಷಣವನ್ನು ನಾನು ಮನಸಾರಿ ಬದುಕಿದ್ದೇನೆ, ಆ ಒಂದೊಂದು ಕ್ಷಣ ಕೂಡ. ಹಾಗಾದ್ರೆ ಅದು ಎಲ್ಲ ದೊಡ್ಡ ಬಹುಮಾನ, ಪ್ರಶಸ್ತಿ ಅಷ್ಟೇ ಈಕ್ವಾಲಿಟಿ ಇರ್ತದೆ. ಪ್ರಶಸ್ತಿಯನ್ನು ಮೀರಿಸಿದ್ದದು. ಅದೇ ಪ್ರಶಸ್ತಿ ಅಂದ್ರೆ ಅದೇ ನಿಮ್ಗೆ ಯಾವ ಯಾವ ಕೃತಿಗೆ ಯಾವ ಯಾವ ಪ್ರಶಸ್ತಿ ಲಭಿಸಿದೆ ಮೇಡಮ್? ಅದೇ ನಾನು ಆಗಲೇ ಹೇಳಿದ ಹಾಗೆ ಬೆಳ್ಳಿಸೀಮೆ ರೈಲ್ವೆ ಸ್ಟೇಷನ್ ಅನ್ನುವಂಥ ಕೃತಿಗೆ 2022ನೇ ಸಾಲಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಪ್ರಶಸ್ತಿ, ಹಾಗೂ ಇನ್ನೊಂದು ನಮ್ಮ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, 2. ಹಾಗೆ ಬಹುಮಾನ ವಿಜೇತ ಕೃತಿಗಳಿದ್ದಾವೆ. ವಿಷವರ್ತುಲ ಕೃತಿ ಕೂಡ ಬಹುಮಾನ ವಿಜೇತ ಕೃತಿ ತುಷಾರದಿಂದ. ಹಾಗೆ ಮಂಗಳದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಅದರಲ್ಲಿ ಒಂದು ಪುಸ್ತಕ, ಒಂದು ಕತೆ ಆಯ್ಕೆ ಆಗಿದೆ ಅಂತ ಹೇಳಿದರೆ ಅದು ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಥಿಂಗ್. ಅವರು ಒಂದು ಕಥೆಯನ್ನು ಮುದ್ರಿಸ್ಬೇಕಾದ್ರೆ ಒಂದು 25 ಕಥೆಯನ್ನು ರಿಜೆಕ್ಟ್ ಮಾಡಿರ್ತಾರೆ. ಸೊ ಅದರಲ್ಲಿ ಕೂಡ ನನ್ನ ಕತೆ ಆಯ್ಕೆಯಾಗಿ ಕಾದಂಬರಿ ಇದು ಧಾರಾವಾಹಿ ರೂಪದಲ್ಲಿ ಬಂದಿತ್ತು ಮಂಗಳದಲ್ಲಿ. ತುಷಾರದಲ್ಲಿ ಕೂಡ ಬಹುಮಾನಿತ ಕೃತಿಯಾಗಿ ಆಯ್ಕೆಯಾಗಿ ಅದರಲ್ಲಿ ಕೂಡ ಮುದ್ರಿತ ಆಗಿತ್ತು. ಹಾಗೆ ಕ್ಯಾಶ್ ಪ್ರೈಸ್ಗಳೆಲ್ಲ ಬಂದಿದ್ದಾವೆ ಒಂದೊಂದು ಕೃತಿಗೆ. ನಿಮ್ಮದು ಒಂದು ಕೃತಿಯನ್ನು CM ರಿಲೀಸ್ ಮಾಡಿದ್ದಾರೆ ಅಂತ ಒಂದು ಮಾತಿದೆ, ಅದು ಹೇಗೆ ಆಯಿತು? ಅದು ನಾನಾಗಲೇ ಹೇಳಿದಾಗೆ ಬರೀ ಪತ್ತೆದಾರಿ ಕೃತಿಗೆ ಮೀಸಲಾಗಿರದೆ ಒಂದು ಹೊಸ ಪ್ರಯತ್ನ ಮಾಡುವ ಅಂತ ಹೇಳಿ ಒಂದು ಪರಕಾಯ ಪ್ರವೇಶ ಅಂತ ಹೇಳುವಂಥ ಒಂದು ಕಥಾವಸ್ತುವಿನ ಮೇಲೆ ಬರೆದಂಥದ್ದು ವಂಶಧಾರ ಅಂತ ಹೇಳುವಂಥ ಒಂದು ಕೃತಿ. ಅದು ನಮ್ಮ ಅಂದಿನ ಮಾಜಿ CM ನಮ್ಮ ಬಸವರಾಜ ಬೊಮ್ಮಾಯಿಯವರು, ಅವರು ಉಡುಪಿಗೆ ಬಂದಂತಹ ಸಂದರ್ಭದಲ್ಲಿ ಕಂಟ್ರಿ ಇನ್ನಲ್ಲಿ ಅವರ ಕೈಯಿಂದ ಅದು ಲೋಕಾರ್ಪಣೆ ಆಯಿತು ಆ ಕೃತಿ. ಅದು ಕೂಡ ಒಂದು ಅವಿಸ್ಮರಣೀಯ ಒಂದು ಸುಸಂದರ್ಭ ನನ್ನ ಬದುಕಿದ್ದು. ನಿಮಗೆ ಲೇಖಕಿಯಾಗಿ ಅತಿ ದೊಡ್ಡ ಸವಾಲೇನು? ಈಗದ ಒಂದು ಕಾಲದಲ್ಲಿ ಒಂದನೇದು ನಾನು ಆಗಲೇ ಹೇಳಿದಾಗೆ ನನ್ನ ದೃಷ್ಟಿ ಸಮಸ್ಯೆ. ನಾನೇ ಬರವಣಿಗೆ ಮಾಡುವಂಥದ್ದು ಇರ್ತಿರೋ, ಬಹುಶಃ ತುಳು ಭಾಷೆಯಲ್ಲೂ ನಾನು ಕೈಯಾಡಿಸಿರ್ತಿದ್ದೆ, ಇನ್ನಷ್ಟು ಕೃತಿಗಳನ್ನು ಹೊರಗೆ ತಂದಿರ್ತಿದ್ನೋ ಏನೋ. ಇನ್ನೊಂದು ಓದುಗರ ಕೊರತೆ, ಸರ್ಕಾರದ ಒಂದು ಸಹಕಾರ ಶೂನ್ಯ ಸರ್ಕಾರಗಳು, ಅದೆರಡು ದೊಡ್ಡ ಸವಾಲು. ನಿಮ್ಮ ದೃಷ್ಟಿಯಲ್ಲಿ ಯಶಸ್ಸು ಅಂದರೆ? ನನ್ನ ದೃಷ್ಟಿಯಲ್ಲಿ ಯಶಸ್ಸು ಅಂದರೆ ಆತ್ಮತೃಪ್ತಿ. ಈಗ ಏನೇ ಮಾಡಿರಲಿ, ಹಾಡಿರಲಿ, ಡ್ಯಾನ್ಸ್ ಮಾಡಿರಲಿ, ಬರವಣಿಗೆ ಇರ್ಬೋದು, ಏನೇ ಇರ್ಬೋದು, ಯಾವುದೇ ಒಂದು ಕ್ಷೇತ್ರ ಇರ್ಬೋದು, ಆ್ಯಸ್ ಲಾಂಗ್ ಆ್ಯಸ್ ವಿ ಆರ್ ಹ್ಯಾಪಿ ವಿತ್ ವಾಟ್ ವಿ ಹ್ಯಾವ್ ಡನ್, ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ಸಕ್ಸಸ್ ಅಕಾರ್ಡಿಂಗ್ ಟು ಮೀ. ಈಗ ನಾನು ಬರೆದ ಪುಸ್ತಕ ನನಗಿಷ್ಟ ಆಗಿದೆ, ಅದನ್ನು ಓದುವಾಗ ನನಗೆ ಖುಷಿ ಆಗ್ತಾ ಉಂಟಾ, ಅದರ ಒಂದೊಂದು ಸಾಲಲ್ಲಿ ಎಲ್ಲಿಯೂ ಕೂಡ ನನಗೆ ಒಂದು ಕೀಳರಿಮೆ ಅಥವಾ ಒಂದು ಪಶ್ಚಾತ್ತಾಪ, ಅಯ್ಯೋ ಇದು ಬರಿಬಾರ್ದಾಗಿತ್ತು, ಇದು ಪ್ರಿಂಟ್ ಆಗಬಾರ್ದಾಗಿತ್ತು, ಹೀಗೆ ಬಂದಿರಬಾರ್ದಿತ್ತು, ಈ ಕ್ಲೈಮ್ಯಾಕ್ಸ್ ಇರಬಾರ್ದಾಗಿ, ಈ ರೀತಿಯದ್ದು ಇಲ್ಲದೆ ನಾವೇನೇ ಮಾಡಿರಲಿ ಅದರಲ್ಲಿ ನಮಗೊಂದು ತೃಪ್ತಿ ಸಿಕ್ಕಿದರೆ ಅದೇ ದೊಡ್ಡ ಯಶಸ್ಸು. ಒಂದು ವೇಳೆ ಈಗ ನಿಮ್ಮ ಯಂಗರ್ ವರ್ಷನ್ ಒಟ್ಟಿಗೆ ನಿಮಗೆ ಮಾತಾಡಲಿಕ್ಕೆ ಸಿಕ್ಕಿದರೆ ಅವರಿಗೆ ಎಂತ ಹೇಳ್ತೀರಿ? ನಾನು ಆಗಲೇ ಹೇಳಿದಾಗೆ ಬರವಣಿಗೆ ನಾರಿಸ್ಕೊಳ್ಳಿ ಅಂತ ಖಂಡಿತ ಹೇಳೋದಿಲ್ಲ, ಬಟ್ ಅದರಲ್ಲೊಂದು ವಿಚಿತ್ರ ಸುಖ ಉಂಟು. ಬರವಣಿಗೆ ಸಾಹಿತ್ಯ ಅಂತ ಏನು ಹೇಳ್ತೇವೆ, ಅದರಲ್ಲೊಂದು ಎಕ್ಸ್ಪೀರಿಯನ್ಸ್ ಕೆ ನಾಟ್ ಬಿ ಎಕ್ಸ್ಪ್ರೆಸ್ಡ್ ಅಂತ ಹೇಳಿದಾಗೆ, ಬರವಣಿಗೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರೆ, ಯಾವಾಗ ನಿಮ್ಮ ಪುಸ್ತಕ, ನಿಮ್ಮ ಬರವಣಿಗೆ ಒಂದು ಪುಸ್ತಕ ರೂಪ ತಗೊಂಡು ನಿಮ್ಮ ಕೈಯಲ್ಲಿ ಬಂದು ಕೂತ್ಕೊಳ್ತದೋ ಆ ಒಂದು ಕ್ಷಣ ನಿಮಗೆ ಅದರ ಬೆಲೆ ಗೊತ್ತಾಗ್ತದೆ. ಹಾಗಾಗಿ ಬೇರೆ ಯಾರಿಂದ ಏನನ್ನೂ ನಿರೀಕ್ಷೆ ಮಾಡಬೇಡಿ. ಮುಂದಕ್ಕೆ ಭವಿಷ್ಯದಲ್ಲಿ ಏನಾದರೂ ಅದರಿಂದವಾಗಿ ಆರ್ಥಿಕವಾಗಿ ನೀವು ನಿಮ್ಮ ಬದುಕು ಕಟ್ಟಿಕೊಳ್ಳುವಂತಹ ಒಂದು ಅಂಥ ಯೋಚನೆಗಳಿಗೆ ಬೀಳದೆ ಕೇವಲ ನಿಮ್ಮ ಆತ್ಮತೃಪ್ತಿಗೆ ಬರೀತೀರಂತಾದರೆ ಖಂಡಿತ ಬರವಣಿಗೆಯಲ್ಲಿ ಒಂದು ಅದ್ಭುತವಾದ ಪ್ರಪಂಚ, ಅದು ಸಾಹಿತ್ಯ, ಒಂದು ಸಾರಸ್ವತ ಲೋಕ ಅಂತ ಹೇಳುವಂಥದ್ದು. ಸೊ ಖಂಡಿತ ನೀವು ಆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ನಾನು. ನಿಮ್ಮ ಓದುಗರಿಗೆ ಮತ್ತು ನಮ್ಮ ವೀಕ್ಷಕರಿಗೆ ಏನಾದರೂ ಒಂದು ಮೆಸೇಜ್ ಕೊಡಿ ಅಂತ ಹೇಳಿದರೆ? ಲೇಖಕಿಯಾಗಿ ಅದೇ ನಂದು ಮೆಸೇಜ್. ಸ್ವಲ್ಪ ಮೈಂಡಿಗೆ ರಿಲ್ಯಾಕ್ಸೇಷನ್ ಕೊಡಿ. ಇವತ್ತಿನ ನಮ್ಮ ಈ ಫಾಸ್ಟ್ ಲೈಫ್, ಎಲ್ಲರೂ ಒತ್ತಡದಲ್ಲೇ ಇರುವವರು, ಎಲ್ಲರ ಹತ್ರ ಕೇಳಿದ್ರು ಡಿಪ್ರೆಷನ್, ನಿದ್ರೆ ಇಲ್ಲ, ಮೆಂಟಲ್ ಸ್ಟ್ರೆಸ್, BP, ಶುಗರ್, ಹಾರ್ಟ್ ಅಟ್ಯಾಕ್. ಇವತ್ತು ನೋಡ್ತಾ ಇದ್ದೇವೆ 40 ವರ್ಷಕ್ಕೆ ಟಾಟಾ ಬಾಯ್ ಬಾಯ್ ಅಂತೇಳಿ ಹೊರಟೋಗ್ತಾ ಇದ್ದಾರೆ. ಮೊದಲೆಲ್ಲ ದೀರ್ಘ ಆಯುಷ್ಮಾನ್ ಭವ ಅಂತೆಲ್ಲ ಆಶೀರ್ವಾದ ಕೊಡ್ತೀರಿ, ಇವತ್ತಿನ ಕಾಲದಲ್ಲಿ ಅದು ಯಾವುದು ನಡೆಯುವುದಿಲ್ಲ. 20ರಿಂದ ಸ್ಟಾರ್ಟ್ ಆಗಿದೆ ಈಗ.
ಸ್ಕೂಲಿದ ಮಕ್ಕಳು ಕೂಡ ಸೇಫ್ ಅಂತ ಅನಿಸ್ತಾ ಇಲ್ಲ. ಸೊ ಇದಕ್ಕೆಲ್ಲದಕ್ಕೆ ಕಾರಣ ಬಹುಶಃ ಒಂದು ಒತ್ತಡ, ಪರಿಸ್ಥಿತಿಯ ಒತ್ತಡ ಇರ್ಬೋದು, ಮನಸ್ಸಿನ ಮೇಲೆ ಬೀಳುವಂಥ ಒತ್ತಡ ಇರ್ಬೋದು, ನಮ್ಮ ಈ ಜೀವನ ಶೈಲಿಯ ಇಂದ ಬಂದಂಥ ಒತ್ತಡ ಇರ್ಬೋದು. ಹಾಗಾಗಿ ಇಷ್ಟೇ, ಪುಸ್ತಕಗಳ ಆಚೆ ಗಮನ ಹರಿಸಿ, ಪುಸ್ತಕ ಓದುವ ಹವ್ಯಾಸ ನಿಮ್ಮ ಒಳಗೆ ಹುಟ್ಟು ಹಾಕ್ಕೊಳ್ಳಿ. ಮೊಬೈಲನ್ನು ಸ್ವಲ್ಪ ಪಕ್ಕಕ್ಕಿಡಿ. ರೇಡಿಯೇಷನಿಂದ ನಿಮ್ಮನ್ನು, ನಿಮ್ಮ ಸಂಸಾರವನ್ನು, ನಿಮ್ಮ ಮಕ್ಕಳನ್ನು ದೂರ ಇಟ್ಟು ಆ ಪುಸ್ತಕದ ಪುಟ ತಿರುವುದರಲ್ಲಿರುವ ಒಂದು ಖುಷಿಯನ್ನು ಕಂಡುಕೊಳ್ಳಿ. ಓದುವ ಹವ್ಯಾಸ ರೂಪಿಸ್ಕೊಳ್ಳಿ ನಿಮ್ಮಲ್ಲಿ. ಪುಸ್ತಕವನ್ನು ಬೆಳೆಸಿ, ಲೇಖಕರನ್ನು ಪೋಷಿಸಿ ಅಂತ. ಅದೇ ಒಂದು. ಮೇಡಮ್, ನಿಮ್ಮ ಮಾತುಗಳಿಂದ ಪ್ರೇರಣೆ ಪಡೆದು ಜನರಲ್ಲಿ ಓದುವ ಹವ್ಯಾಸ ಹೆಚ್ಚಾಗಲಿ ಅಂತ ಆಶಿಸ್ತಿದ್ದೇನೆ ನಾನು. ಥ್ಯಾಂಕ್ ಯು. ಧ್ವನಿಕಾ ಸ್ಟುಡಿಯೋಕ್ಕೆ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ನಿಮಗೂ ಕೂಡ ನಿಮ್ಮ ಧ್ವನಿಕಾ ಸ್ಟುಡಿಯೋ ಹೊಸದಾಗಿ ಆರಂಭವಾಗಿರುವಂಥದ್ದು ಇನ್ನಷ್ಟು ಬೆಳೀಲಿ. ಜನಮಾನಸದಲ್ಲಿ ನಿಮ್ಮ ಒಂದು ಸ್ಟುಡಿಯೋ ಒಂದು ಚರ್ಚೆಗೆ ಒಳಪಡಲಿ. ಒಂದಿಷ್ಟು ಹೊಸ ಪ್ರತಿಭೆಗಳು ಜಗತ್ತಿಗೆ ಪರಿಚಯ ಆಗಲಿ. ನಿಮ್ಮ ಸ್ಟುಡಿಯೋ ಬೆಳೀಲಿ. ಈ ಒಂದು ಇದರ ಹಿಂದೆ ಏನು ನೀವು ಶ್ರಮಿಸ್ತಿದ್ದೀರಾ ಎಲ್ಲ ಯಶಸ್ಸು ಅದು ನಿಮಗೆ ಸಿಗಲಿ. ನಿಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ಆ ಯಶಸ್ಸು ನಿಮಗೆ ಸಿಗಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಇದು ಲೇಖಕಿ ಸೌಮ್ಯಪುತ್ರನವರ ಮಾತು. ಇಂಥದ್ದೇ ವಿಡಿಯೋಗಳಿಗಾಗಿ ಧ್ವನಿಕಾ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ಧನ್ಯವಾದಗಳು.